ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅನ್ನುವ ನಾವು ನಮಗಾಗಿ ಹಗಲಿರುಳು ಗಡಿಯಲ್ಲಿ ಕದನ ಕಲಿಗಳಾಗಿ ನಮ್ಮ ಸಂರಕ್ಷಕರಾಗಿ ದುಡಿಯುತ್ತಿರುವ ಸೈನಿಕರನ್ನ ಪ್ರತಿನಿತ್ಯ ಸ್ಮರಿಸುವುದು ನಮ್ಮ ಕರ್ತವ್ಯ. ಸ್ವಾತಂತ್ರ್ಯೋತ್ಸವ ಸಂಭ್ರಮದಲ್ಲಿ ಸ್ಪಂದನ ವಾಹಿನಿ ದೇಶದ ಭೂಸೇನೆಯ ಮಾಜಿ ಯೋಧ ಉಡುಪಿಯ ಪಿಲಾರ್ ಖಾನದ ರವೀಂದ್ರ ಪೈ ಅವರನ್ನ ಭೇಟಿ ಮಾಡಿ ಮಾತುಕತೆ ನಡೆಸಿತು. ಉಡುಪಿ ಜಿಲ್ಲೆಯ ಶಿರುಬದ ಪಿಲಾರ್ ಖಾನದ ಮಹಾಲಿಂಗೇಶ್ವರನ ಸನ್ನಿಧಿಯಿಂದ ತುಸು ದೂರದ ಒಂದು ಮನೆ. ದಟ್ಟ ಗುಡ್ಡ ಕಾಡು, ಡಾಮರಿಲ್ಲದ ರಸ್ತೆ, ಸುತ್ತ ಹಸಿರು ತೋಟ, ಅಲ್ಲೊಂದು ಹಳ್ಳಿ ಮನೆ. ನಾವು ಸಾಗುತ್ತಿದ್ದಂತೆ ಆಕಾಶದೆತ್ತರಕ್ಕೆ ಮುಖ ಮಾಡಿದ ವೃಕ್ಷ ಸಂಕುಲಗಳ ತೋರಣ ಯಾವುದೋ ಗಿರಿಧಾಮದ ನೆನಪು ತಂದಿತು. ಆ ಮನೆ ಸಮೀಪಿಸಿದಾಗ ಅಲ್ಲೊಬ್ಬರು ನಮಗಾಗಿ ಕಾಯುತ್ತಿದ್ದರು. ಅವರೇ ರವೀಂದ್ರ ಪೈ. ಭೂಸೇನೆಯಲ್ಲಿ 30 ವರ್ಷ ಸೇವೆ ಸಲ್ಲಿಸಿ ನಿವೃತ್ತರಾದರು. ಅವರನ್ನು ನೋಡಿದಾಗ ಯಾರೇ ಆದರೂ ಸೆಲ್ಯೂಟ್ ಹೊಡಿಲೇಬೇಕು. ಅದೇ ಕಟ್ಟುಮಸ್ತು ದೇಹ, ಅದೇ ಸಮಯ ಪರಿಪಾಲನೆ, ಅದೇ ಶಿಸ್ತು. ಮಾಮೂಲಿಯಾಗಿ ಸೇನೆಯಿಂದ ನಿವೃತ್ತಿ ಪಡೆದ ಯೋಧರು ಹೆಚ್ಚಾಗಿ ಸರ್ಕಾರಿ ಇಲಾಖೆ ಅಥವಾ ಬ್ಯಾಂಕ್ಗಳಲ್ಲಿ ಉದ್ಯೋಗ ಪಡೀತಾರೆ. ಆದರೆ ರವಿ ಸರ್ ಅದ್ಯಾವುದಕ್ಕೂ ಮನಸ್ಸೇ ಮಾಡಿಲ್ಲ. ತನ್ನ ತಂದೆ ತಾಯಿ ಪ್ರೀತಿಯಿಂದ ಕಷ್ಟಪಟ್ಟು ಬೆಳೆಸಿದ ತೋಟ, ಗದ್ದೆ, ತರಕಾರಿ, ಮಲ್ಲಿಗೆ ಇದರಲ್ಲೇ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ. ಇನ್ನೊಂದು ವಿಶೇಷ ಅಂದರೆ ರವಿ ಸರ್ ತಂದೆ ತಾಯಿ ಜಾತ್ರೆ, ನೇಮ, ಕೋಲ, ಯಕ್ಷಗಾನಕ್ಕೆ ಹೋಗಿ ತಿಂಡಿ ತಿನಿಸು ಮಾರಿ ಮಕ್ಕಳನ್ನ ಸಾಕಿ ಬೆಳೆಸಿದ್ರಂತೆ. ಆ ಕಷ್ಟಕಾಲದಲ್ಲಿ ಆಸರೆಯಾದ ಆ ತಿಂಡಿ ತಿನಿಸು ಮಾರಾಟವನ್ನ ತಂದೆಯ ನೆನಪಿಗೆ ಇಂದಿಗೂ ಮುಂದುವರಿಸಿದ್ದಾರೆ. ರವಿ ಸರ್, ರಿಯಲಿ ಗ್ರೇಟ್. ಹ್ಯಾಟ್ಸ್ ಆಫ್ ಯು ಸರ್. ಆತ್ಮೀಯ ಸ್ಪಂದನ ವಾಹಿನಿ ವೀಕ್ಷಕರೇ, ಸ್ವಾತಂತ್ರ್ಯೋತ್ಸವ ಸಂಭ್ರಮದ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಆತ್ಮೀಯವಾಗಿ ಸ್ವಾಗತ ಮಾಡಿಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ. ಬಹಳಷ್ಟು ಖುಷಿ ಮತ್ತು ಬಹುಶಃ ನಾವು ಮಾಡಲೇಬೇಕಾದ ಕಾರ್ಯಕ್ರಮ ಅಂತ ಅನಿಸ್ಕೊಳ್ತೇನೆ. ಸುಮಾರು 30 ವರ್ಷಗಳ ಕಾಲ ಭಾರತ ದೇಶದ ಭೂಸೇನೆಯಲ್ಲಿ ಇದ್ದುಕೊಂಡು ಸದ್ಯ ನಿವೃತ್ತರಾಗಿರುವಂತಹ ನಮ್ಮ ಉಡುಪಿ ಜಿಲ್ಲೆಯ ಪಿಲಾರ್ ಖಾನದ ಹೆಮ್ಮೆಯ ಯೋಧ ರವೀಂದ್ರ ಪೈ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಸೇನೆಯ ಆ ಒಂದು ಅನುಭವಗಳನ್ನು ಮತ್ತು ಅವರು ಸದ್ಯ ಏನು ಮಾಡ್ತಾ ಇದ್ದಾರೆ ಇವೆಲ್ಲದರ ಬಗ್ಗೆ ಒಂದಷ್ಟು ಮಾತುಕತೆಗಳನ್ನು ನಡೆಸುವಂತಹ ಸಮಯ ಇದು. ವಿಶೇಷ ಏನಂದರೆ, ಬಹುಶಃ ಸಾಮಾನ್ಯವಾಗಿ ನಿವೃತ್ತ ಯೋಧರಾದವರಿಗೆ ಒಂದಷ್ಟು ಆಫರ್ಗಳು ಬರುತ್ತೆ. ಅವರು ಬೇರೆ ಬೇರೆ ಶಿಕ್ಷಣ ಸಂಸ್ಥೆಗಳಲ್ಲಿ, ಬ್ಯಾಂಕ್ಗಳಲ್ಲಿ ಅಥವಾ ಇನ್ನೊಂದು ಕಂಪನಿಗಳಲ್ಲಿ ಕೆಲಸವನ್ನು ಮಾಡ್ತಾರೆ. ಆದರೆ ರವೀಂದ್ರ ಪೈ ಅವರು ನಮಗೆ ಯಾಕೆ ಸ್ಪೆಷಲ್ ಆಗಿ ಕಾಣ್ತಾರೆ, ಎಲ್ರಿಗಿಂತ ಭಿನ್ನವಾಗಿ ಕಾಣ್ತಾರೆ ಅಂದರೆ, ನಿವೃತ್ತರಾದ ಮೇಲೆ ತನ್ನನ್ನು ಸಾಕಿ ಬೆಳೆಸಿದ ಮನೆಯವರು, ಪರಿಸರ, ತಂದೆ ತನಗಾಗಿ ಬಿಟ್ಟು ಹೋದಂಥ ಕೃಷಿ, ಇದನ್ನೇ ಮಾಡಬೇಕನ್ನೋ ಉದ್ದೇಶದಿಂದ ದಟ್ಟ ಕಾನನದ ಮಧ್ಯ ರುದ್ರ ರಮಣೀಯವಾಗಿರುವಂಥ ದೃಶ್ಯಗಳ ಸಂಗಮದ ಒಂದು ಬಾಗಿಲಲ್ಲಿ ಅದರ ಮಧ್ಯೆ ಇರುವಂಥ ತನ್ನದೇ ಆದಂಥ ತಾನು ಹುಟ್ಟಿದ ಮನೆಯಲ್ಲೇ ಇದ್ದುಕೊಂಡು ಕೃಷಿ ಕಾಯಕವನ್ನೇ ಮಾಡ್ತಾ, ಜೊತೆಗೆ ಮಲ್ಲಿಗೆ ಕೃಷಿಯಂತಹ ಬಹಳಷ್ಟು ಕಷ್ಟಕರವಾದಂತಹ ಈ ಕೃಷಿಯನ್ನು ಮಾಡ್ತಾ ನನ್ನ ನಿವೃತ್ತ ಜೀವನವನ್ನು ಸಾಗಿಸ್ತಾ ಇರುವಂಥ ರವೀಂದ್ರ ಪೈ ಅವರು ನಿಜವಾಗಲೂ ನಮಗೆಲ್ಲ ಆದರ್ಶರಾಗ್ತಾರೆ. ನಮಗೆಲ್ಲ ಹಿರಿಯರ ಮಾತಿದೆ, ಮಾತೃದೇವೋಭವ, ಪಿತೃದೇವೋಭವ, ಆಚಾರ್ಯ ದೇವೋಭವ ಅಂತ. ಆದರೆ ಇವತ್ತಿಗೆ ನಾವು ಇನ್ನೊಬ್ಬರನ್ನ ಆ ಸ್ಥಾನಕ್ಕೆ ಇಟ್ಟುಕೊಳ್ಬೇಕು, ನಮ್ಮ ದೇಶದ ಸೈನಿಕ ದೇವೋಭವ ಅಂತ. ಈ ಕಾರಣದಿಂದಲೇ ಇಂದಿನ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ಈ ವಿಶೇಷ ಕಾರ್ಯಕ್ರಮವನ್ನು ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೇನೆ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ.
ಆತ್ಮೀಯ ವೀಕ್ಷಕರೇ, ಈ ದಿನದ ನಮ್ಮ ಅತಿಥಿಗಳು ಅದ್ಭುತ ಸಾಧಕರು, ನಾವೆಲ್ಲ ಹೆಮ್ಮೆ ಪಡುವಂತೆ ತನ್ನ ಜೀವನವನ್ನು ನಡೆಸುತ್ತಿರುವಂಥ ರವೀಂದ್ರ ಪೈ ಅವರನ್ನ ಆತ್ಮೀಯ ಕಾರ್ಯಕ್ರಮ ಸ್ವಾಗತಿಸಿಕೊಡ್ತೇನೆ. ನಮಸ್ಕಾರ. ಸರ್, ನನಗೆ ಸೆಲ್ಯೂಟ್ ಹೊಡಬೇಕು ಅಂತ ಮನಸ್ಸಾಗ್ತಿದೆ. ಯಾಕೆಂದರೆ ನೀವು ಒಬ್ಬರು ನಿವೃತ್ತ ಸೇನಾನಿಯಾಗಿ ಇವತ್ತಿಗೂ ಕೂಡ ಇಷ್ಟೆಲ್ಲ ಕೆಲಸವನ್ನು ಮಾಡ್ತಾ ಇದ್ದೀರಿ. ನನಗೇನಂದರೆ ಒಟ್ಟಾರೆಯಾಗಿ ನಮಗೆ ನಿಮ್ಮ ವಿಚಾರಗಳನ್ನು ತಿಳ್ಕೊಂಡು ಖುಷಿ ಆಯಿತು. ಸೊ ಒಂದ್ಸಲ ನೀವು ಈಗ ರಿಟೈರ್ಡ್ ಆಗಿ ಇಷ್ಟು ಟೈಮ್ ಆದಮೇಲೆ ಒಂದ್ಸಲ ನಾವು ತಿರುಗಿ ನೋಡಬೇಕು ಅಂತ, ಅಂದರೆ ಏನಾಯಿತು, ನಾನು ಸ್ಟಾರ್ಟಿಂಗಿಂದ ಹೇಗಿದ್ದೆ, ಹೇಗಾಯಿತು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತೀನಿ. ಸರ್, ಯಾವತ್ತಿಂದ ನೀವು ಮಿಲಿಟರಿಗೆ ಜಾಯಿನ್ ಆದ್ರಿ? ನಾನು 89ರಲ್ಲಿ ಏಪ್ರಿಲ್ 19ಕ್ಕೆ ಜಾಯ್ನ್ ಆಗಿದ್ದೇನೆ. ಫಸ್ಟ್ PUC ಅನ್ನು ಮುಗಿದು ಫಸ್ಟ್ PUC ಎಕ್ಸಾಮ್ ಕಟ್ಟಿ ರಿಸಲ್ಟ್ ಬರೋದಕ್ಕಿಂತ ಮೊದಲೇ ಭಾರತೀಯ ಸೇನೆಯಲ್ಲಿ ಸೇರಿದ್ದೇನೆ. ಮಂಗಳೂರಿನ ಕದ್ರಿಯಲ್ಲಿ BRO ಇತ್ತು, ಅಲ್ಲಿ ಹೋಗಿ ನಾನು ಅಪ್ಲೈ ಮಾಡಿದ್ದೀನಿ. ಓಕೆ, ಆಮೇಲೆ ಅಲ್ಲಿ ಸಿಲೆಕ್ಟ್ ಆದೆ. ಅಲ್ಲಿ ಸಿಲೆಕ್ಟ್ ಆದ ಮೇಲೆ ನನಗೆ ಮಿಲಿಟ್ರಿ ಪೊಲೀಸ್ ಗ್ರೂಪಿಗೆ ಹಾಕಿದರು, ಹೈಟ್ ಇದ್ದ ಕಾರಣ. ಅಲ್ಲಿಂದ ನನಗೆ ಬೆಂಗಳೂರು ಟ್ರೈನಿಂಗಿಗೆ ಕಳಿಸಿದರು, CMP ಸೆಂಟರ್ ಆ್ಯಂಡ್ ಸ್ಕೂಲ್ ನೀಲ್ಸಂದ್ರ. ನನಗೆ ಅಲ್ಲಿಂದ ಬಸ್ ಟ್ರೈನಿಂಗ್ ಎಲ್ಲ ಟಿಕೆಟ್ ಎಲ್ಲ ಕೊಟ್ಟರು, ವಾರಂಟ್ ಕೊಟ್ಟರು. ನಾನು ಟಿಕೆಟ್ ತಗೊಂಡು CMP ಸೆಂಟರ್ ಆ್ಯಂಡ್ ಸ್ಕೂಲ್ ನೀಲ್ಸಂದ್ರಕ್ಕೆ ಹೋದೆ. ಅಲ್ಲಿ ಹೋಗಿ ಮತ್ತೆ ನಂದು ಟ್ರೈನಿಂಗ್ ಆರಂಭ ಆಯಿತು. ಟ್ರೈನಿಂಗ್ ಸುಮಾರು 1.5 ವರ್ಷಗಳ ಕಾಲ ಇತ್ತು. ಆ ಟ್ರೈನಿಂಗಲ್ಲಿ ಅಂದರೆ 4 ತಿಂಗಳು ಬೇಸಿಕ್ ಟ್ರೈನಿಂಗ್ ಅಂದರೆ ಒಂದು ಫಿಸಿಕಲ್ ಟ್ರೈನಿಂಗ್ ಮತ್ತು ಅದರಲ್ಲಿ ವೆಪನ್ ಟ್ರೈನಿಂಗ್, ಡ್ರಿಲ್ ಅದೆಲ್ಲ ಕಲಿಸ್ತಾರೆ 4 ತಿಂಗಳಲ್ಲಿ. ಅದರ ನಂತರ ನಮ್ಮದು ಪ್ರೊಫೆಷನಲ್ ಟ್ರೈನಿಂಗ್ ಅಂದರೆ ನಮ್ಮದು ಮಿಲಿಟ್ರಿ ಪೊಲೀಸ್ ಡ್ಯೂಟಿ ಏನೆಲ್ಲ ಇದೆ ಅದರ ಬಗ್ಗೆ 3 ತಿಂಗಳು ಅದು ಕಲಿಸ್ತಾರೆ. ಅದರ ನಂತರ ಸಿಗ್ನಲ್ ಟ್ರೈನಿಂಗ್ 3.5 ತಿಂಗಳು ಸಿಗ್ನಲ್ ಟ್ರೈನಿಂಗ್ ಇರುತ್ತೆ. ಅದರಲ್ಲಿ ಕಮ್ಯುನಿಕೇಷನ್ ಮಾಡೋದು ಹೇಗೆ, ಕೋಡ್ ವರ್ಡ್, ಪಾಸ್ವರ್ಡ್ ಅದೆಲ್ಲ ನಮಗೆ ಕಮ್ಯುನಿಕೇಷನ್ ಬಗ್ಗೆ ಕಲಿಸ್ತಾರೆ. ಅದರ ನಂತರ ನಮಗೆ 1 ತಿಂಗಳು ಲೀವ್ ಕೊಡ್ತಾರೆ ಮನೆಗೆ ಬರಲಿ. ಮತ್ತು ಪುನಃ ನಮಗೆ ರಿಟರ್ನ್ ಹೋದ ಮೇಲೆ 5.5-6 ತಿಂಗಳುಗಳ ಕಾಲ ಡ್ರೈವಿಂಗ್ ಕಲಿಸ್ತಾರೆ. ಡ್ರೈವಿಂಗ್ ಆದ ಮೇಲೆ ಮತ್ತು ನಮಗೆ ಮ್ಯಾಪ್ ರೀಡಿಂಗ್ 1 ತಿಂಗಳು 2 ತಿಂಗಳು ಮ್ಯಾಪ್ ರೀಡಿಂಗ್ ಇರುತ್ತೆ. ಅದೆಲ್ಲ ಕಲಿಸಿ ಆದ ಮೇಲೆ ಎಲ್ಲ ನಾವೊಂದು ಸೋಲ್ಜರಿಗೆ ಎಲ್ಲ ಫಿಟ್ಟು ಎಲ್ಲ ಟ್ರೈನಿಂಗ್ ಮುಗಿದ ಮೇಲೆ ನಮಗೆ ಟ್ರಾನ್ಸ್ಫರ್ ಮಾಡ್ತಾರೆ. ನಮ್ಮದು ಮೊದಲ ಪೋಸ್ಟಿಂಗ್ ಉತ್ತರ ಪ್ರದೇಶದ ಬರೇಲಿಯಲ್ಲಿ ಇತ್ತು. ಓಕೆ, ಹಾಗೆ ನೆಕ್ಸ್ಟು ಮತ್ತು ಬರೇಲಿಯಿಂದ 3 ವರ್ಷಗಳ ಕಾಲ ಸರ್ವೀಸ್ ಆದ ಮೇಲೆ ಬರೇಲಿಯಿಂದ ಮತ್ತು ಕಲ್ಕತ್ತಾ. ಓಕೆ, ನಾನು ಯೂನಿಟ್ ಹೆಸರು ಹೇಳೋದಿಲ್ಲ, ಪ್ಲೇಸ್ ಹೇಳಿ. ಕಲ್ಕತ್ತಾದಿಂದ ಮತ್ತು ಪಂಜಾಬ್ ಬ್ಯಾಸ್ ಅಂತ, ಬ್ಯಾಸಿಂದ ಮತ್ತು ಜೋಧ್ಪುರ್. ಓಕೆ, ಜೋಧ್ಪುರದಿಂದ ಮತ್ತು ದೀಮಾಪುರ ಅಂದರೆ ನಾಗಾಲ್ಯಾಂಡ್. ಅಲ್ಲಿಂದ ನಾಗಾಲ್ಯಾಂಡಿಗೆ ಪೋಸ್ಟಿಂಗ್ ಆದೆ. ನಾಗಾಲ್ಯಾಂಡಿಂದ ಮತ್ತೆ ನನಗೆ ಅಲ್ಲಿ 2.5-3 ವರ್ಷಗಳ ಕಾಲ. ಅಲ್ಲಿಂದ ಮತ್ತೆ ನಮಗೆ ಪೂನಾ ಟ್ರಾನ್ಸ್ಫರ್ ಆಯಿತು. ಪೂನಾದಿಂದ ಮತ್ತೆ ನಮಗೆ ಪಠಾನ್ಕೋಟ್, ಪೂನಾ 2.5-3 ವರ್ಷಗಳ ನಂತರ ಪುನಃ ಪಠಾನ್ಕೋಟಲ್ಲಿ ಟ್ರಾನ್ಸ್ಫರ್ ಆಯಿತು. ಪಠಾನ್ಕೋಟಿಂದ ಅದರ ಮೊದಲು ನನಗೆ ಬ್ಯಾಸ್ ಪಠಾನ್ಕೋಟಿಂದ ಮತ್ತೆ ಕುಪ್ವಾಡ ಅಂದರೆ ಶ್ರೀನಗರದಲ್ಲಿ, ಕುಪ್ವಾಡ ಕೇಳಿರ್ಬೋದು, ಜಮ್ಮು ಸೈಡ್, ಶ್ರೀನಗರದಿಂದ ಮುಂದೆ 120 ಕಿಲೋಮೀಟರ್ ಮುಂದೆ ಕಾಶ್ಮೀರ. ಕುಪ್ವಾಡದಿಂದ ಮತ್ತೆ ನಾನು ಜೋಧ್ಪುರ್ ಅಂದರೆ 4 ವರ್ಷ ಇರೋದಕ್ಕೆ ಸ್ವಲ್ಪ ಇದೆ. ಜೋಧ್ಪುರಿಗೆ ಟ್ರಾನ್ಸ್ಫರ್ ಆದೆ. ಜೋಧ್ಪುರಿಂದ ಲಾಸ್ಟ್ ಮತ್ತೆ ನಾನು ಟ್ರಾನ್ಸ್ಫರ್ ಆಗಿದ್ದು ಚಂಡೀಗಢದಿಂದ ನಾನು ರಿಟೈರ್ಡ್ ಆಗಿದ್ದೀನಿ. ಅಂದ್ರೆ ಸಾಧಾರಣವಾಗಿ ನನ್ನ ಪ್ರಕಾರ ನೀವೊಂದು 13 ಪ್ಲೇಸ್ಗಳಿಗೆ ನೀವು ಸುತ್ತಾಡಿದ್ರಿ. ಅದೇ 12-13 ಪ್ಲೇಸಸ್ ಇರ್ಬೋದು. ಇಲ್ಲಿಂದ ಬ್ಯಾಂಗ್ಳೂರಿಂದ ಸ್ಟಾರ್ಟ್ ಮಾಡಿದ್ರೆ ಆಗ್ಬೋದು. ಅದರ ನಡುವಿನಲ್ಲಿ ಒಂದು ಪ್ಲಸ್ ಪಾಯಿಂಟ್ ಏನೇನೆಂದ್ರೆ, ಬ್ಯಾಸಲ್ಲಿ ಇರುವಾಗ ನನಗೆ ಒಂದು ಚಾನ್ಸ್ ಸಿಕ್ಕಿದ್ದು ವಿದೇಶಕ್ಕೆ ಹೋಗ್ಲಿಕ್ಕೆ. ನಾನು ವಿದೇಶದಲ್ಲಿ ಸಹ 4 ತಿಂಗಳುಗಳ ಪೀಸ್ ಕೀಪಿಂಗ್ ಫೋರ್ಸ್ ಥರ ಟ್ರೈನಿಂಗ್ ನಮಗೆ ಇಲ್ಲೇ ಸ್ವಲ್ಪ ಹೇಳಿಕೊಡ್ತಾರೆ. ಮತ್ತು ಅದಕ್ಕೊಂದು ಫಿಸಿಕಲ್ ಟ್ರೈನಿಂಗ್ ಎಲ್ಲ ಇರ್ತದೆ. ಆವಾಗ ನಾನು ಸ್ವಲ್ಪ ಫಿಸಿಕಲ್ ಸರಿ ಇತ್ತು ನಮ್ಮದು. ನಾನು ಪಾಸ್ ಆದೆ. ಅದು ಪಾಸ್ ಆದ ಮೇಲೆ ನನಗೆ ಫಾರಿನ್ ಹೋಗ್ಲಿಕ್ಕೆ ಒಂದು ಚಾನ್ಸ್ ಸಿಕ್ಕಿತ್ತು. ಅದರಲ್ಲಿ 400-500 ಮಂದಿ ಇದು ಮಾಡ್ತಾರೆ, ಭಾಗವಹಿಸ್ತಾರೆ. ಅದರೆಲ್ಲ
ಪಾಸ್ ಅದು ವೇಕೆನ್ಸಿ ಇರೋದು ಒಂದು 20-30. ಅದರಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಅದರಲ್ಲಿ ನಾನು ಸಿಲೆಕ್ಟ್ ಆಗಿದ್ದೇನೆ. ಅಂದ್ರೆ ಆಲ್ ಓವರ್ ಇಂಡಿಯಾಕ್ಕೆ ಮಾಡ್ತಾರೆ ಅಂದ್ರೆ ಆಲ್ ಓವರ್ ಇಂಡಿಯಾದಿಂದ ನಮ್ಮ ಗ್ರೂಪಿಂದ ಇಷ್ಟೇ ಅಂತ ಇರ್ತದೆ. ಮಿಲಿಟರಿ ಪೊಲೀಸ್ನವ್ರದ್ದು ಇಷ್ಟೇ ಅಂತ ಇರುತ್ತೆ. ಮತ್ತೆ ಬೇರೆ ಬೇರೆ ಇನ್ಫೆಂಟ್ರಿ ಎಲ್ಲ ಗ್ರೂಪ್ನವರಿಗೆ ಚಾನ್ಸ್ ಸಿಗುತ್ತೆ ಅದು. ಅದರಲ್ಲಿ ನಮ್ಮದಲ್ಲಿ ನಾವು ಸಿಲೆಕ್ಟ್ ಆದೆ. ನನಗೆ 2000 ಇಸ್ವಿಯಲ್ಲಿ ಜುಲೈ ಆಗಸ್ಟಲ್ಲಿ ನನಗೆ ಹೋಗ್ಲಿಕ್ಕೆ ಚಾನ್ಸ್ ಸಿಕ್ಕಿತ್ತು. ನಾನು ವೆಸ್ಟ್ ಆಫ್ರಿಕಾ ಹೋಗಿದ್ದೆ, ಸೆರಾಲಿಯೋನ್ ಅಂತ. ಹೌದು, ಈಸ್ಟ್ ಲೈನ್ ಫ್ಲೈಟ್ ಇತ್ತು, ಎಲ್ಲ ಒಳ್ಳೆ ತುಂಬ ಖುಷಿ ಇತ್ತು, ನಮಗೆ ಖುಷಿಯಾಗಿತ್ತು, ಹೊಸ ಅನುಭವ. ಹೌದು, ಪೀಸ್ ಕೀಪಿಂಗ್ ಫೋರ್ಸಲ್ಲಿ ಶಾಂತಿ ಸೇನೆಯಾಗಿ ಕೆಲಸ ಮಾಡೋ ಒಂದು ಸಂದರ್ಭ ಸಿಕ್ಕಿದಂತ ತುಂಬ ಖುಷಿ ಇತ್ತು ನಮಗೆ. ಖಂಡಿತ ಸರ್. ಈಗ ಈ 13 ಪ್ಲೇಸ್ಗಳಿಗೆ ಹೋದ್ರಿ, ನಿಮಗೆ ಫಸ್ಟಿಗೆ ಹೋದಾಗ ನೀವು ಟ್ರೈನಿಂಗ್ ಮುಗಿಸಿ 1 ತಿಂಗಳು ರಜೆ ಕೊಡ್ತಾರೆ ಅಂತ ಹೇಳಿದ್ರಿ. ನಿಮ್ಮ ಬೇಸಿಕ್ ಟ್ರೈನಿಂಗ್ ಆದಮೇಲೆ ಅವ್ರು ರಜೆ ಕೊಡ್ತಾರೆ ಅಂತ. ರಜೆ ಕೊಟ್ಟು ಬರುವಾಗ ಬೇಡ ಅಂತ ಏನಾದರೂ ಅನಿಸಿತ್ತು ಸರ್? ಟ್ರೈನಿಂಗು ನಿಜವಾಗಿಯೂ ಕಷ್ಟಕರ ಇತ್ತು, ಆದರೆ ಒಂದು ನಮಗೆ ದೇಶ ಸೇವೆಯ ಪ್ರೀತಿಯಿಂದ ಎಷ್ಟು ಕಷ್ಟ ಇದ್ದರೂ ಟ್ರೈನಿಂಗ್ ಮಾಡಿ ನನಗೆ ಒಂದು ದೇಶ ಸೇವೆ ಮಾಡಬೇಕಂತ ಒಂದು ಇಚ್ಛೆ ಇತ್ತು. ನಿಮ್ಗೆ ಅಂದರೆ ನಾನು ಮಿಲಿಟ್ರಿ ಸೇರಬೇಕು ಅಂತ ಚಿಕ್ಕಂದಿನ ಆಸೆ ಇತ್ತು ಹೇಗೆ ಸರ್? ಚಿಕ್ಕಂದಿನಲ್ಲಿ ಅಂದರೆ ನಾನು 8ನೇ 9ನೇ ತರಗತಿಲಿರುವಾಗ ನಿಜವಾಗಿ ಹೇಳ್ಬೇಕಂದ್ರೆ ಒಂದೊಂದು ವರ್ಷ ಫೇಲು. 8ನೇಲಿ 2 ವರ್ಷ, 9ನೇಲಿ 2 ವರ್ಷ ಮಾಡಿದ್ದೇನೆ. 2 ವರ್ಷ ಅದು ಸುಮ್ಮನೆ ತೆಗಿಲಿಲ್ಲ, ನಾನು NCC ಅಲ್ಲಿ ಇದ್ದೆ. 2 ವರ್ಷ NCC ಮಾಡಿದ್ದೇನೆ. ಅದರಿಂದ ಸ್ವಲ್ಪ ಕಮಾಂಡರನ್ನೆಲ್ಲ ನೋಡಿ ಜಾಸ್ತಿ ನನಗೆ ಇದಾಯಿತು. ಮತ್ತು ಮೇನ್ ಮೂಲ ಕಾರಣ ನಾನು ಆರ್ಮಿಗೆ ಹೋಗ್ಬೇಕಂತ ನಮ್ಮ ತಾಯಿಯವರು. ನಮ್ಮ ತಾಯಿಯವರ ಕನಸಿದು. ತಾಯಿಯವರು ನಮ್ಮ ಇಲ್ಲಿ ಪಿಲಾರ್ನಲ್ಲಿ ಒಬ್ಬರು ಇದ್ದಾರೆ ಆರ್ಮಿಯಲ್ಲಿ ಸೇವೆ ಮಾಡು, ಅವರ ಹತ್ರ ಕೇಳಿ, ಅವರ ಹತ್ರ ಹೋಗಿ ಮಾತನಾಡಿಸಿ ಹೇಗೆಲ್ಲ ಸೇರುವುದು ಕೇಳಿ ನನ್ನನ್ನು ಕಳಿಸಿದ್ದಾರೆ. ತಾಯಿ ಆಸೆಯಾಗಿ ಮಿಲಿಟರಿಗೆ ಸೇರಿಕೊಂಡು ಸೇವೆ ಮಾಡ್ಲಿಕ್ಕೆ ಹೊರಟ್ರಿ. ಭಾರತ ಮಾತೆ ಸೇವೆ ಮಾಡಿ ಬಂದು ಪುನಃ ನಾನು ತಾಯಿ ಸೇವೆ ಮಾಡ್ತಾ ಇದ್ದೆ. ಅಂದ್ರೆ ಅದ್ರಲ್ಲಿ 2 ಇದೆ. ನೀವು ಈಗ ಭೂತಾಯಿ ಸೇವೆಯನ್ನು ಮಾಡ್ತಾ ಇದ್ದೀರಿ, ಕೃಷಿ ಮೂಲಕವಾಗಿ ಅದೊಂದು ಸೇವೆ ನಡೀತಾ ಇದೆ ಸರ್. ಈಗ ನೀವು 1 ತಿಂಗಳು ಬಂದಾಗ ಮತ್ತೆ ಏನಾದರೂ ಯೋಚನೆಗಳು ಬದಲಾಗುವ ಸಾಧ್ಯತೆ ಇದ್ದ? ಅವಾಗ ಬದಲಾಗುವ ಚಾನ್ಸಸ್ ಅಂದ್ರೆ ಕಷ್ಟ ಅಂತ ಎಣಿಸಿ ಒಮ್ಮೆ ಬ್ಯಾಲೆನ್ಸ್ ತಪ್ಪಿದ್ದು 100%. ಆದ್ರೂ ಬ್ಯಾಲೆನ್ಸ್ ನಾನು ಹೇಗಾದ್ರು ತಾಯಿಯವ್ರು ನನ್ನನ್ನು ಸಮಾಧಾನ ಮಾಡಿ ಹೋಗು ಮಗ ಹೋಗು, ಚಿಂತಿಲ್ಲ, ಹೆದರಬೇಡ, ಹೋಗು. ಆದ್ರೆ ಹೋಗಿ ಫಸ್ಟ್ ಸೆಲ್ಯೂಟ್ ನಾವು ತಾಯಿಗೆ ಹೊಡಿಬೇಕು. ಕರೆಕ್ಟ್, ನಿಜ ಅಲ್ವಾ? ಯಾಕಂದ್ರೆ ಅವರ ತುಂಬಾ ತಾಯಂದ್ರಿಗೆ ಮಕ್ಕಳನ್ನು ಮುದ್ದು ಮಾಡಿ ಬೆಳೆಸ್ತಾರೆ, ಹೋಗ್ತಾರೆ ಅನ್ನೋದು. ಈಗ ನಮಗೆ ಬೇರೆಯವ್ರ ಮಕ್ಕಳು ಹೋದಾಗ ನಮ್ಗೆ ತುಂಬಾ ಖುಷಿ ಆಗುತ್ತೆ. ನಮ್ಮ ಮಕ್ಕಳನ್ನು ಕಳಿಸೋದಷ್ಟು ಸುಲಭದ ವಿಷಯ ಅಲ್ಲ. ಅದು ಕಳಿಸಿಕೊಡೋದು ಅವ್ರ ದೊಡ್ಡ ಒಂದು ಇದು. ಅದು ಆ ತಾಯಿಯವರು ಅದೊಂದು ಕನಸಿಟ್ಕೊಳ್ತಾರೆ ಅಂದ್ರೆ ಅದು ಚಿಕ್ಕ ವಿಷಯ ಅಲ್ಲ. ಸೊ ಇವತ್ತಿಗೆ ನೀವು ಈ ಸಾಧನೆಯನ್ನ ತಾಯಿ ಏನು ಕನಸು ಕಂಡಿದ್ರೆ ಅದ್ರ ಮೂಲಕ ನೀವು ನನಸು ಮಾಡಿ. ಸರ್, ಈಗ ಈ ಟ್ರೈನಿಂಗ್ ಪೀರಿಯಡ್ ಬಗ್ಗೆ ನನಗೊಂದು ಹೇಳಿ, ಏನು ಅನುಭವಗಳೆಲ್ಲ ನಿಮಗೆ ತುಂಬಾ ಅಂದ್ರೆ ಆ ಸವಾಲುಗಳು ಅಂತ ಅನಿಸಿದ್ದೇನಂತ? ಸವಾಲೆಂದರೆ ಟ್ರೈನಿಂಗ್ ಟೈಮಲ್ಲಿ, ಆರ್ಮಿಯಲ್ಲಿ ಟ್ರೈನಿಂಗ್ ಅಂದರೆ ಒಂದು ಡಿಸಿಪ್ಲಿನ್ ಬಗ್ಗೆ, ಒಂದು ಮನುಷ್ಯನಿಗೆ ಎಷ್ಟು ಏನು ಹೇಳ್ತಾರೆ, ಎಷ್ಟು ಡಿಸಿಪ್ಲಿನ್ ಇದ್ರು ಸಾಕೋದಿಲ್ಲ. ಅಲ್ಲ, ಎಷ್ಟು ಡಿಸಿಪ್ಲಿನ್ ಇಲ್ಲದಿದ್ದರು ಪೋಖ್ರಿದ್ದ ಮಕ್ಕಳು ಸಹ ಅಲ್ಲಿ ಹೋದ್ರೆ ಎಲ್ಲ ಸರಿ ಆಗ್ತಾರೆ. ಅಂದ್ರೆ ಅಲ್ಲಿ ಇರೋದೇ ಮುಖ್ಯ ಶಿಸ್ತು. ನಂಬರ್ 1 ಡಿಸಿಪ್ಲಿನ್. ಇಂಡಿಯನ್ ಆರ್ಮಿ, ನಮ್ಮ ವರ್ಲ್ಡ್ ಅಲ್ಲಿ ಇಂಡಿಯನ್ ಆರ್ಮಿ ಡಿಸಿಪ್ಲಿನ್ ನಂಬರ್ 1 ಅಲ್ಲಿ ಇದೆ, ನೀವು ನೋಡಿ. ಡಿಸಿಪ್ಲಿನ್ ಆಯ್ತು, ಮತ್ತೆ ಬೇರೆ ಎಲ್ಲ ಟ್ರೈನಿಂಗ್ಸ್ ಹಾಗೆ, ಫಿಟ್ನೆಸ್ ಅಚ್ಚುಕಟ್ಟಾಗಿ, ಯಾವುದಕ್ಕೂ ರಾಜಿ ಇಲ್ಲ. ಟೈಮ್ ಪಂಚುವಲಿ, ಟೈಮ್ 5 ನಿಮಿಷ ಲೇಟ್ ಆದ್ರೆ ಪನಿಷ್ಮೆಂಟ್ ಇರ್ತದೆ. ಒಬ್ಬ ತಪ್ಪು ಮಾಡಿದ್ರೆ 50 ಮಂದಿ ಗ್ರೂಪ್ ಇದ್ರೆ 50 ಮಂದಿ ಪನಿಷ್ಮೆಂಟ್. ಒಬ್ಬ ತಪ್ಪಿಗೆ ಬೇರೆಯವರಿಗೂ ಪನಿಷ್ಮೆಂಟ್. ಆದ್ರೆ ಎಲ್ಲರೂ ಅಲರ್ಟ್ ಆಗಿ, ನೀವು ನಮ್ಗೆ ಈಗ 10 ಗಂಟೆ ಕರಿ, ನಾವು 10 ಗಂಟೆ 5 ನಿಮಿಷ ನಿಮ್ಮ ಆಫೀಸಿಗೆ ಮುಟ್ತೇನೆ ಈಗಲೂ ಹೇಳಿದ್ರು. ಅದು ಆ ಒಂದು ರಕ್ತದಲ್ಲಿ ಬಂದಿದೆ. ಯಾಕಂದ್ರೆ ಅದು ಈಗಲೂ ಏನ್ ಹೇಳ್ತಾರೆ, ರಿಮೈಂಡರ್ ಬರ್ತಾ ಇರ್ತದೆ. ಹೌದೌದು, ನಮ್ಗೆ 5 ಗಂಟೆಗೆ ಕೆಲಸ ಆಗ್ಬೇಕಂದ್ರೆ 5 ಗಂಟೆ ಆಗ್ಬೇಕು. ಅದೇ ನನ್ನ ಇದರಲ್ಲಿ ಶರೀರದಲ್ಲಿ ಬಹುಶಃ ಸರ್. ಈಗ ನಿಮ್ಗಂತ ನೀವೇನು ಇವತ್ತು ಹೇಳ್ತಾ ಇದ್ರಿ, ಅದೆಲ್ಲವೂ ಕೂಡ ನಮ್ಮ ಯುವ ಜನತೆಗೆ ಮತ್ತು ಪ್ರತಿಯೊಬ್ಬನೇ ಬೇಕಾಗಿದೆ. ನಾವೀಗ ಎಷ್ಟೋ ಕಾರ್ಯಕ್ರಮಗಳನ್ನು ನೋಡ್ತೇವೆ. 10 ಗಂಟೆಗೆ ಇಂತ ಕಾರ್ಯಕ್ರಮ ಆದ್ರೆ ಶುರುವಾಗೋದೇ 11:30 ಜನಗಳಿಗೆ ಎಷ್ಟು ಅಭ್ಯಾಸ ಆಗಿದೆ ಅಂದ್ರೆ 10 ಗಂಟೆಗೆ ಇನ್ವಿಟೇಷನ್ ನೋಡಿದ್ರೆ ಅವರು 11:30 ಬರ್ತಾರೆ. ಯಾಕಂದ್ರೆ ಇವರೆಲ್ಲ ಬರೋದು ಲೇಟ್. ನಮ್ಮ ಆರ್ಮಿ ಸೇನೆಯಲ್ಲಿ ಅಂತದ್ದು ಯಾವುದೇ ಕಾರಣ ಇಲ್ಲ, ಅವಕಾಶಗಳೇ ಇಲ್ಲ. ಆದ್ರೆ ಎಷ್ಟು ಜೂನಿಯರ್ ಇರ್ಲಿ, ಎಷ್ಟು ಸೀನಿಯರ್ ಇರ್ಲಿ, ಯಾವುದು ಸಮಾರಂಭ ಇರ್ಲಿ, 10 ಗಂಟೆಗೆ ಸ್ಟಾರ್ಟ್ ಅಂದ್ರೆ 10 ಗಂಟೆಗೆ ಸ್ಟಾರ್ಟ್. ಅದಕ್ಕಿಂತ ಮೊದಲು ಎಲ್ಲ ಅರೇಂಜ್ಮೆಂಟ್ ಆಗ್ಬೇಕು, ಬಂದು ಕೂತ್ಕೊಳ್ಳೋದು, ಏನೆಲ್ಲ ಅದಕ್ಕೆ ವ್ಯವಸ್ಥೆ ಮಾಡ್ಬೇಕು, ಅದೆಲ್ಲ ಮೊದಲಾಗ್ಬೇಕು.
ಮತ್ತೊಂದು ಏನೆಂದ್ರೆ ಇವತ್ತು ನಮ್ಗೆ ಏನಾದ್ರೂ ಕಾರ್ಯಕ್ರಮ ಇದೆ, ಒಂದು ದಿವಸ ಮೊದಲು ಅದದ್ದು ರಿಹರ್ಸಲ್ ಅಂತ ಮಾಡ್ತಾರೆ. ನಾಳೆ ಕಾರ್ಯಕ್ರಮ ಹೇಗಿರ್ಬೇಕು ಅಂತ. ನಾಳೆ ಕಾರ್ಯಕ್ರಮದಲ್ಲಿ ಏನಾದ್ರೂ ಲೋಪದೋಷ ಆಗಬಾರ್ದು. ಅದು ಲೋಪದೋಷ ಏನಿದ್ರು ಸೀನಿಯರ್ ಅಧಿಕಾರಿ ಬಂದು ಹೇಳ್ತಾರೆ, ಇದು ಬೇಡ ಅಣ್ಣ, ಇದು ಹೀಗೆ ಮಾಡು. ಆಗ ನಾಳೆ ಫೈನಲ್ ಪ್ರೋಗ್ರಾಮ್ ಇರುವಾಗ ಏನು ಪ್ರಾಬ್ಲಮ್ ಬರ್ತದೆ, ಅದನ್ನ ಅಚ್ಚುಕಟ್ಟಾಗಿ. ಸರ್, ಈಗ ನನಗೆ ಒಂದು ಡೌಟ್ ಈಗ ಏನಂದ್ರೆ, ಈ ಮಿಲಿಟರಿ ಪೊಲೀಸಿಗೂ ಸೋಲ್ಜರ್ಗೂ ಈ ಮಧ್ಯೆ ವ್ಯತ್ಯಾಸ. ಸೋಲ್ಜರ್ ಅಂದ್ರೆ ನಮ್ಮ ಆರ್ಮಿಯಲ್ಲಿ ಮಿಲಿಟರಿ ಪೊಲೀಸ್ ಒಂದು ಸಪೋರ್ಟಿಂಗ್ ಟ್ರೂಪ್ಸ್, ಒಂದು ಫೈಟಿಂಗ್ ಟ್ರೂಪ್ಸ್ ಅಂತ ಇದ್ದಾರೆ. ಇನ್ಫೆಂಟ್ರಿ ಅವರು ಬಾರ್ಡ್ರಲ್ಲಿ ಎಲ್ಲ ಫೈಟಿಂಗ್ ಏನಾದರೂ ಏನಾದರೂ ಅವರೇ ಮೊದಲು ಫೇಸ್ ಮಾಡೋದು. ನಮ್ಮ ಸಪೋರ್ಟಿಂಗ್ ಟ್ರೂಪ್ಸ್ ಅಂದರೆ ಅವರಿಗೆ ಸಪೋರ್ಟ್ ಮಾಡೋದು. ಅವರಿಗೆ ಏನಾದರೂ ಎಲ್ಲಿ ರೆಕ್ಕಿ ಮಾಡಿ ನಾವು ಅವರ ಇರುವ ಪ್ಲೇಸ್ ಆಕ್ಯುಪೈ ಆಗುವ ಜಾಗ ಎಲ್ಲ ನಾವು ರೆಕ್ಕಿ ಮಾಡಬೇಕು. ಆ ರೆಕ್ಕಿ ಮಾಡ್ಲಿಕ್ಕೆ ಹೋಗುವಾಗ ಅವರಿಗೆ ಅಲ್ಲಿ ತನಕ ವೆಹಿಕಲ್ ಹೋಗ್ಲಿಕ್ಕೆ ಏನಾದರೂ ಒಂದು ಸೋಲ್ಜರ್ಗಳು ಇನ್ನೊಂದು ಪ್ಲೇಸಿಗೆ ಹೋಗೋ ಮುನ್ನ ಅಲ್ಲಿ ಬೇಕಾದ ಎಲ್ಲ ಅರೇಂಜ್ಮೆಂಟ್ಸ್ ಅನ್ನ ನೀವು ಮಾಡ್ತೀವಿ? ನಾವು ಮಾಡುದಲ್ಲ, ಮಾಡಿಸಬೇಕು. ನಾವು ಅಲ್ಲಿ ಮೊದಲು ಹೋಗಿ ನೋಡ್ಬೇಕು. ನಮ್ಮ ಜೊತೆ ಬೇರೆ ಇಂಟೆಲಿಜೆನ್ಸ್ ಅವರೆಲ್ಲ ಬರುತ್ತಾರೆ ಸೆಕ್ಯೂರಿಟಿ ಪರ್ಪಸ್ ಅಲ್ಲಿ. ಅವರು ಬಂದು ಅಲ್ಲಿಯದೆಲ್ಲ ಲೋಕಲ್ ವ್ಯವಸ್ಥೆಯಲ್ಲಿ ನೋಡ್ತಾರೆ. ಪೊಲೀಸ್ ಎಲ್ಲ ಇರ್ತಾರೆ, ಅವರದೆಲ್ಲ ಕನೆಕ್ಟ್, ಅವರ ಜೊತೆಯಲ್ಲಿ ಮಾತನಾಡಿ ನಾವು ಇಲ್ಲಿ ಆಕ್ಯುಪೈ ಮಾಡ್ತೇವೆ, ಗ್ರಾಮ ಪಂಚಾಯತು ತಾಲೂಕ್ ಪಂಚಾಯತ್ ಅವರದೆಲ್ಲ ಮಾತನಾಡಿ, ಮತ್ತೆ ಅಲ್ಲಿ ತನಕ ನಮಗೆ ಏನಾದರೂ ಪ್ರಾಬ್ಲಮ್ ಆದರೆ ಅದು ನಾವು ಅವರ ಸಿವಿಲ್ ಇದು ಸಂಸ್ಥೆಯಿಂದ ಹೇಳಿಸಿ ಸರಿ ಮಾಡಿಸ್ತೇವೆ. ಮತ್ತೆ ಏನಾದರೂ JCP ಏನಾದರೂ ಉಪಕರಣಗಳು ಬೇಕು, ಒಂದು ಮಾರ್ಗ ಮಾಡಲಿಕ್ಕೆ, ಸೇತುವೆ ಮಾಡಲಿಕ್ಕೆ, ನಮ್ಮದೆಲ್ಲ ಅದಕ್ಕೆ ಬೇರೆ ಪ್ಲೇಸಿಗೆ ಹೋಗ್ಬೇಕಂದ್ರೆ ಏನೆಲ್ಲ ತಯಾರಾಗಬೇಕು ಅದೆಲ್ಲವೂ ಮೊದಲು ಆಗ್ಬೇಕು. ನಾವು ಹೋಗಿ ಎಲ್ಲ ನೋಡಿ ಬರಬೇಕು, ಪಾಯಿಂಟ್ ನೋಟ್ ಮಾಡಿ ನಾವು ಸೀನಿಯರ್ ಫಾರ್ಮೇಶನ್ ಅಧಿಕಾರಿಗಳಿಗೆ, ನಾವು ನಮ್ಮ ಅಧಿಕಾರಿಗೆ ಕೊಡುವುದು, ನಮ್ಮ ಅಧಿಕಾರಿಗಳು ಮತ್ತೆ ಮೇಲಿನ ಅಧಿಕಾರಿ ಕೊಡ್ತಾರೆ. ಎಲ್ಲಿ ಬ್ರಿಡ್ಜ್ ಆಗಬೇಕು, ಅದು ಬ್ರಿಡ್ಜ್ ಸಹ ಮಾಡುವಂತ ವ್ಯವಸ್ಥೆ ನಮ್ಮ ಇದರಲ್ಲಿ ಇಂಜಿನಿಯರ್ ಗ್ರೂಪ್ ಬೇರೆನೇ ಇದೆ. ಹೌದು. ಅಂದ್ರೆ ಭೂಸೇನೆಯಲ್ಲಿ ಒಂದು ಕಡೆಯಿಂದ ಇನ್ನೊಂದು ಕಡೆ ಸೋಲ್ಜರ್ಗಳು ಹೋಗಿ ಅಲ್ಲಿ ಏನಾದ್ರೂ ಕೆಲಸವನ್ನ ಕರ್ತವ್ಯ ನಿರ್ವಹಿಸಬೇಕು ಅಂತ ಬೇಕಾದ್ರೆ ಅದಕ್ಕೆ ಪೂರಕವಾದಂತ ಎಲ್ಲ ವ್ಯವಸ್ಥೆ ನಾವು ಮಾಡಿಸ್ಬೇಕು. ಹೌದು. ಮತ್ತೆ ಅವರಿಗೆ ನಡುನಲ್ಲಿ ಹೋಗುವಾಗ ಫೈಟಿಂಗ್ ಏನಾದ್ರು ವಾರ್ ಆಯ್ತು, ಏನೋ ನಾವು ಎಕ್ಸಸೈಸ್ ಮಾಡ್ತೇವೆ, ಟ್ರಯಲ್ ಮಾಡ್ತೇವೆ ಒಮ್ಮೊಮ್ಮೆ. ಆ ಟ್ರಯಲ್ ಅಲ್ಲಿ ನಮಗೆ ಟ್ರಯಲ್ ಅಲ್ಲಿ ಸಹ ಮೇನ್ ವಾರ್ ಆದ್ರೂ ಸಹ ಹಾಗೇನೆ TCP ಅಂತ ಇರ್ತದೆ. ನಡುವೆ ಒಂದು 10-20 ಕಿಲೋಮೀಟರ್ ನಡುವೆ ಒಂದು ಚೆಕ್ ಪೋಸ್ಟ್, ಟ್ರಾಫಿಕ್ ಚೆಕ್ ಪೋಸ್ಟ್ ಅಂತ ಇರ್ತದೆ. ಅಲ್ಲಿ ಒಂದು 2-3 ಮಂದಿ ನಮ್ಮಂತ ಪಕ್ಕ ಮಿಲಿಟರಿ ಚೆಕ್ ಪೋಸ್ಟ್ಗಳು. ಮಿಲಿಟರಿ ಅಂದ್ರೆ ಸೇನಾ ಪೊಲೀಸ್, ಮಿಲಿಟರಿ ಪೊಲೀಸ್ ಅವರದ್ದು ಚೆಕ್ ಪೋಸ್ಟ್. ಒಂದು 20 ಕಿಲೋಮೀಟರ್ಗೊಮ್ಮೆ ಚೆಕ್ ಪೋಸ್ಟ್ ಇರ್ತದೆ. ನಮ್ಮ ಕಾನ್ವಾಯ್ ಎಲ್ಲ ಹೋಗ್ತದೆ. ಫೈನಲ್ ಆಗಿ ಕಾನ್ವಾಯ್ ಹೋಗುವಾಗ ಅದರದ್ದೆಲ್ಲ ರಿಪೋರ್ಟ್ ಎಲ್ಲ ನಾವು ರೆಡಿ ಮಾಡಬೇಕು, ಬರೀಬೇಕು. ಎಷ್ಟು ವೆಹಿಕಲ್ ಇತ್ತು, ವೆಹಿಕಲ್ ಅಲ್ಲಿ ಯಾವ ತರಹದ ವೆಹಿಕಲ್ ಇತ್ತು, ವೆಪನ್ ಎಷ್ಟಿತ್ತು, ಜನರು ಎಷ್ಟಿದ್ರು, ಯಾವ ಗ್ರೂಪ್ ಇದ್ದು ವೆಹಿಕಲ್, ಅದು ಯಾವ ಗ್ರೂಪ್ ಹೋಗ್ತಾ ಇದ್ರು, ಅದೆಲ್ಲ ವಿವರವಾಗಿ ಬರೆದು ಅದು ನಾವು ನೋಟ್ ಮಾಡಿ ಸಾಯಂಕಾಲ ನಮ್ಮ ಫಾರ್ಮೇಶನ್ ಹೆಡ್ ಕ್ವಾರ್ಟರ್ಗೆ ರಿಪೋರ್ಟ್. ಸರ್, ಈಗ ನಿಮಗೆ ಇಂಥ ಸಂದರ್ಭಗಳಿದೆ ತುಂಬ ಸವಾಲಾಗಿದ್ದು ಯಾವುದು ಸರ್ ನಿಮಗೆ? ಈ ಒಂದು ಇಷ್ಟು ಸಮಯಗಳಲ್ಲಿ ಒಂದು ಕಡೆಯಿಂದ ಬೇರೆ ಕಡೆ ಹೋಗಿ ಒಂದು ವ್ಯವಸ್ಥೆ ಮಾಡಬೇಕು ಅಂತ ಘಟನೆಗಳು ಯಾವತ್ತಾಗಿತ್ತು? ಅಂಥ ಘಟನೆ ನನಗೆ ಏನಾಗಲಿಲ್ಲ. ಆದರೆ ನಾವು ಕಾರ್ಗಿಲ್ ಟೈಮಲ್ಲಿ ನಾವು ದೀಪ್ ಸಿಂಗ್ ವಾಲ ಅಂತ ಕಡೆ ಇದ್ದೆವು. ಅಲ್ಲಿ ಬ್ಯಾಸಲ್ಲಿದ್ದೆವು ಆ ಟೈಮಲ್ಲಿ. ತರನ್ ದೀಪ್ ಸಿಂಗ್ ವಾಲ ಆ ಕಡೆ ನಮ್ಮದು ಪಂಜಾಬಲ್ಲೇ ಬಾರ್ಡರ್ ಪ್ಲೇಸ್. ಒಂದು ಹತ್ತಿರದಿಂದ ಒಂದು 30 ಕಿಲೋಮೀಟರ್ 40 ಕಿಲೋಮೀಟರ್ ಈಚೆ ಕಡೆ ಇದ್ದೆವು. ಅಲ್ಲಿ ನಾವು ಆಕ್ಯುಪೈ ಆಗಿದ್ದೆವು. ಅಲ್ಲಿಂದ ನಮ್ಗೆ ಏನಾದ್ರು ಕೆಲಸ ಇದೆ ಅಲ್ಲಿ ಮಾಡಿಸ್ತಿದ್ದೆವು. ಅಂದ್ರೆ ಈಗ ಈ ಕಾರ್ಗಿಲ್ ವಾರ್ ಸ್ಟಾರ್ಟ್ ಆಗ್ಬೇಕಾದ್ರೆ ನೀವು ಪಂಜಾಬಲ್ಲಿ ಇದ್ರಿ? ಆವಾಗ ನಾನು ಪಂಜಾಬಲ್ಲಿ ನಿಮ್ಗೆ ಬ್ಯಾಸಲ್ಲಿ ಯಾವ ಟೈಮಲ್ಲಿ ಈಗ ಗೊತ್ತಾಯ್ತು ಕಾರ್ಗಿಲ್ ಈಗ ಏನ ಬರುತ್ತೆ ಮೊದಲಿನ ಸೂಚನೆಗಳಿತ್ತ? ನಮ್ಗೆ ಅಂದ್ರೆ 1999ರಲ್ಲಿ ಇದಾಗಿತ್ತು. ನಮ್ಗೆ ಮೊದಲೇ ಅಂದ್ರೆ ಅದು ಗೊತ್ತಾಗುತ್ತೆ, ಅವ್ರದೆಲ್ಲ ಕೆಲವು ಸೂಚನೆಗಳು ಕೂಡಲೇ ಗೊತ್ತಾಗ್ತದೆ ನಮ್ಗೆ. ಈಗ ನೀವು ರೆಡಿ ಇರಬೇಕು, ನಮ್ಗೆ ಫಾರ್ಮೇಶನ್ ಮೆಸೇಜ್ ಎಲ್ಲ ಬರುತ್ತೆ. ನಾವು ರೆಡಿ ಇದ್ದು ನಾವು ರೆಡಿಯಾಗಿ ನಮಗೆ ಒಮ್ಮೆ ರಾತ್ರಿನೇ ಮೆಸೇಜ್ ಬಂತು, ನೀವು ಬೆಳಿಗ್ಗೆ 6 ಗಂಟೆ ಒಳಗೆ ಇಲ್ಲಿಂದ ಮೂವ್ ಆಗಬೇಕು. ನಮ್ಗೆ ರೆಡಿ ಆಗ್ಬೇಕಂತ ಹೇಳುವಾಗ ನಾವೆಲ್ಲ ಅದಕ್ಕೆ ಬೇಗ ಎಲ್ಲ ಮಾಡಿ ಇಂಜಿನಿಯರ್ ಟೀಮ್ ಇರ್ಬೋದು, ಇಂಜಿನಿಯರ್ ಟೀಮ್ ಎಲ್ಲ ಅದಕ್ಕೆ ಬೇರೆನೇ ಇದ್ದಾರೆ. ಅದು ಅಂದ್ರೆ ಅದೊಂದು ಬೇರೆನೇ ಟೀಮ್. ನಮ್ಗೆ ಏನೇನು ಬೇಕು, ಮಿಲಿಟರಿ ಪೊಲೀಸ್ ಒಂದು ಯೂನಿಟ್ ಇಲ್ಲಿದೆ ಪೀಸ್ ಏರಿಯಾದಲ್ಲಿ, ಅದು ಫೀಲ್ಡ್ ಏರಿಯಾದಲ್ಲಿ ಹೇಗೆ ಆಕ್ಯುಪೈ ಮಾಡೋದು, ನಿಲ್ಲಕ್ಕೆ ನಮ್ಗೆ ಟೆಂಟ್, ಕ್ಯಾನೋಪಿ ಅದೆಲ್ಲ ನಾವು ರೆಡಿ ಮಾಡಿ ಪ್ಯಾಕ್ ಮಾಡಿ ಎಲ್ಲ ರೆಡಿ ಮಾಡಿ ಇಡಬೇಕು. ಅದಕ್ಕೆ ವೆಹಿಕಲ್ ಎಲ್ಲ ಒಳ್ಳೆ ರೀತಿಯಲ್ಲಿ ಮೇಂಟೆನೆನ್ಸ್ ಮಾಡಿ, ಅಂದ್ರೆ ಎಲ್ಲವನ್ನು ಕೂಡ ಎಲ್ಲ ರೆಡಿ ಆಗಿರ್ಬೇಕು. ಅದಕ್ಕೆ ಫ್ಯೂಲ್ ಬೇಕು, ರಸ್ತೆಯಲ್ಲಿ ಫ್ಯೂಲ್ ಆಗಬೇಕು, ಒಂದೇ ದಿನದಲ್ಲಿ ತಲುಪಲಿಕ್ಕೆ ಆಗುದಿಲ್ಲ, ಹಾಗೆಲ್ಲ ಇರ್ತದೆ. ಓಕೆ, ನಿಮ್ಮ ಕಾರ್ಗಿಲ್ ಇದ್ದೆ ಹೇಳಿ ಸರ್ ನಮ್ಗೆ. ಯಾಕಂದ್ರೆ ಕಾರ್ಗಿಲ್ ಅಂದ ತಕ್ಷಣ ಇಡೀ ಭಾರತ ದೇಶದ, ಸೊ ನಮ್ಮ ಯೂತ್ ಅವ್ರು ಕಾರ್ಗಿಲ್ ಅಂದ್ರೆ ಸಾಕು ಒಂಥರ ರೋಮಾಂಚನ. ನಮ್ಗೆ ಏನಾಗುತ್ತೆ ಅಂದ್ರೆ ಸರ್, ಈಗ
ನಾವು ಫಿಲ್ಮಲ್ಲಿ ನೋಡಿದ್ದೇವೆ, ಇನ್ನೊಂದಷ್ಟು ಕಥೆಗಳನ್ನ ಕೇಳಿರ್ಬೋದು. ಬಟ್ ಸ್ವತಃ ಭಾಗವಹಿಸಿದ ನೀವುಗಳು ಹೇಳುವಂತ ಒಂದಷ್ಟು ವಿಚಾರಗಳು ಬಹುಶಃ ನಮ್ಮ ವೀಕ್ಷಕರಿಗೂ ಕೂಡ ಬಹಳಷ್ಟು ಹೆಮ್ಮೆ ಅನಿಸುತ್ತೆ. ನಾನು ಕಾರ್ಗಿಲ್ ವಿಷಯಲ್ಲಿ ಹೆಚ್ಚು ಅಂದ್ರೆ ಹತ್ತಿರದಲ್ಲಿ ನೋಡಿದವನಲ್ಲ ನಿಜವಾಗಿ ಹೇಳಿ. ಆದ್ರೆ ನೇರವಾಗಿ ಭಾಗಿಯಾಗಿದ್ರಿ? ನೇರವಾಗಿ ಭಾಗಿಯಾಗಿಲ್ಲ. ಇಲ್ಲ, ನಾನು ಅಲ್ಲೇ ಬ್ಯಾಸಿಂದ ದೀಪ್ ಸಿಂಗ್ ವಾಲ ತನಕ ನಮ್ದು ಓಕ್ಯುಪೈ. ಆದ್ರೆ ನಮ್ಗೆ ಅಲ್ಲಿಂದ ಬರುವುದು ಡೆಡ್ ಬಾಡಿಗಳು ಇರ್ತವೆ, ಅವರ ಮನೆ ತನಕ ತಲುಪಿಸುವ ಒಂದು ಕೆಲಸ ನಮ್ಗೆ ತುಂಬಾ ಕಷ್ಟಕರ. ನಮ್ಗೆ ಅಂದ್ರೆ ಹೇಳಲಿಕ್ಕೆ ಅಸಾಧ್ಯ. ಅವರಿಗೆ ಮನೆಯವರಿಗೆ ಮೆಸೇಜ್ ಮೊದಲು ಕೊಡಬೇಕು, ಹೇಗೆ ಕೊಡುವುದು ಅಂತ ನಮಗೆ ಅರ್ಥ ಆಗುದಿಲ್ಲ. ಅಂತಹ ಪರಿಸ್ಥಿತಿಯಲ್ಲಿ ಅವರಿಗೆ ಮೆಸೇಜ್ ಕೊಟ್ಟು ಇವತ್ತು ಇಷ್ಟು ಗಂಟೆಗೆ ಬರ್ತದೆ, ತಕೊಂಡು ಬರ್ತಾರೆ, ಆ್ಯಂಬುಲೆನ್ಸಲ್ಲೆಲ್ಲ ಹಾಕಿ ಅಲ್ಲಿಂದೆಲ್ಲ ಫ್ಲೈಟಲ್ಲಿ ಬರ್ತಿತ್ತು. ಫ್ಲೈಟಿಂದ ಮತ್ತೆ ಆ್ಯಂಬುಲೆನ್ಸಲ್ಲಿ ಆಗ್ತದೆ ನಮ್ಮ ಏರಿಯಾ ತನಕ, ಅಲ್ಲಿಂದ ಮತ್ತೆ ನಾವು ಅವರ ಮನೆ ತನಕ ತಲುಪಿಸುವಂಥದ್ದು ಒಂದೊಂದು 2-3 ಡೆಡ್ ಬಾಡಿ ಆ್ಯಂಬುಲೆನ್ಸನ್ನು ನಾವು ಗೈಡ್ ಮಾಡಿ ಮನೆ ತನಕ ಬಿಟ್ಟಿದ್ದೇವೆ. ಅದರಲ್ಲಿ ನಮ್ಮ ಸಿವಿಲ್ ಪೊಲೀಸ್ ಸಹ ಇರ್ತಾರೆ, ಯಾಕೆಂದರೆ ಅಲ್ಲಿ ಡೆಡ್ ಬಾಡಿ ಹೋಗುವಾಗ ಪಬ್ಲಿಕ್ ಎಲ್ಲ ಒಮ್ಮೊಮ್ಮೆ ಆಕ್ರೋಶಗೊಳ್ಳುವುದೆಲ್ಲ ಇರ್ತದೆ. ಆದರೆ ಅಲ್ಲಿ ಏನೂ ಪ್ರಾಬ್ಲಮ್ ಆಗಿಲ್ಲ. ಇದು ಯಾವ, ಆದ್ರೆ ಮನೆಯವರ ಗೋಳು ನೋಡುವುದು ನಂಗೆ ಹೇಳಲಿಕ್ಕೆ ಅಸಾಧ್ಯ. ಅಲ್ಲ ಸರ್, ಈಗ ಯಾವ ಏರಿಯಾಕಿದವರೆಲ್ಲ ಕೊಂಡೋಗಿದ್ರಿ ನೀವು? ಅಂದ್ರೆ ನಾವು ಬ್ಯಾಸ್ ಏರಿಯಾ ಅಲ್ಲ, ಅದು ಬ್ಯಾಸ್ ಏರಿಯಾದ್ದು ಯಾವ್ದು ಇದ್ರು ನಮ್ಗೆ, ಯಾಕೆಂದ್ರೆ ನಾವು ಬ್ಯಾಸ್ ಅಲ್ಲಿ ಇರುವಾಗ ನಾವು ಮೆಲಿಪುರ ಎಲ್ಲ ನಮ್ಮ ಏರಿಯಾ ಎಲ್ಲ ನೋಡಿರ್ತೇವೆ. ಆದ್ರೆ ಇದು ಏರಿಯಾ ಅಂದ್ರೆ ಹತ್ತಿರ ಅಲ್ಲ, ಒಂದು 15 ಕಿಲೋಮೀಟರು 16 ಕಿಲೋಮೀಟರ್ ಹಳ್ಳಿಗಳಲ್ಲಿ. ನಮ್ಮ ಹೇಗೆ ಹಳ್ಳಿ ಉಂಟು ಅದಕ್ಕಿಂತ ಕಡೆ ಹಳ್ಳಿ, ಗಾಡಿ ಹೋಗೋದಿಲ್ಲ, ಗದ್ದೆ ಅದು ಇದು ಹೇಗಾದರೂ ಅದರಲ್ಲಿ ರೋಡ್ ಮಾಡಿ ಅವರ ಮನೆ ತನಕ ತಲುಪಿಸಿದ್ದೇವೆ ಡೆಡ್ ಬಾಡಿಯನ್ನು. 2-3 ನಂಗೆ ಬಹುಶಃ ಒಂದೇ ಭಾಗದಲ್ಲಿ ಒಂದೇ ಸೈನ್ಯದಲ್ಲಿ ದುಡಿದ್ರು ಇನ್ನೊಬ್ಬನ ಮರಣ ಅನ್ನೋದು ತುಂಬಾ ಇದು ಕಷ್ಟ ಅಂದ್ರೆ ಹೇಳಲಿಕ್ಕೆ ನನ್ಗೆ. ದೇಶಕ್ಕಾಗಿ ಪ್ರಾಣವನ್ನ ಅರ್ಪಿಸಿದ್ರು ಒಂದು ಹೆಮ್ಮೆ. ಆದ್ರೆ ಇನ್ನೊಂದ್ ಕಡೆ ಅವರ ಮನೆಯವರ ಬೇಜಾರು, ಮನೆಯವರ ಬೇಜಾರು ನಾನು ಅದೇ ಹೇಳಿದೆ ನಿಮ್ಗೆ, ನಾನು ಹೇಳಲಿಕ್ಕೇನು ಆಗುದಿಲ್ಲ ಅವ್ರದ್ದು ಗೋಳು. ಯಾಕಂದ್ರೆ ಅವರಲ್ಲೂ ಇನ್ನೊಂದಷ್ಟು ಕಥೆಗಳಿವೆ. ಯಾಕಂದ್ರೆ 2 ಮದುವೆಯಾಗಿ 1 ತಿಂಗಳಲ್ಲಿ ಹೋದವರು, ಇನ್ನು ಮಗುವಾಗಿ ಇನ್ನೂ 1 ತಿಂಗಳು ಮಗುವನ್ನೇ ನೋಡದವರು, ಮತ್ತು ಕೆಲವರು ಮದುವೆಗೆ ಇನ್ನು 1 ವಾರ ಇರುವವರು, 2 ವಾರ ಇರುವವರು, ಹಾಗೆ ಆ ರೀತಿ ಕೆಲವು ಸಮಸ್ಯೆಗಳು ಇರ್ತವೆ. ಓಕೆ, ಈಗ ನಿಮ್ಗೆ ಬೇರೆ ನಿಮ್ಮ ಕಾರ್ಯಕ್ಷೇತ್ರದ ಬಗ್ಗೆ ಬೇರೆ ಪ್ಲೇಸ್ಗಳಿಗೆ, ಉದಾಹರಣೆಗೆ ಬಹುಶಃ ನೀವಿದ್ದಾಗ ಜಮ್ಮು ಪ್ಲೇಸ್ ಅಲ್ಲಿ ಇದ್ದೆ ಅಂತ ಹೇಳಿದ್ರೆ ನೀವು, ಶ್ರೀನಗರ ಇದ್ರೆ ಕುಪವಾಡ, ನೀವು ಆ ಪ್ಲೇಸ್ ಅಲ್ಲಿ ಇರುವ ಆ ಟೈಮಲ್ಲಿ ಇರುವಾಗ ನಮ್ಗೆ ಅನಿಸುತ್ತೆ ಜಮ್ಮು ಕಾಶ್ಮೀರದ ಪರಿಸ್ಥಿತಿ ಹೇಗಿರ್ಬೋದು ಅಂತ. ಈಗ ಬಹಳಷ್ಟು ಸುಧಾರಣೆ ಆಗಿದೆ, ಯಾಕಂದ್ರೆ ಈಗ ಒಂದಷ್ಟು ಕಷ್ಟಗಳು ಬಹುಶಃ ಮೊದಲನಷ್ಟು ಇರ್ಲಿಕ್ಕಿಲ್ಲ. ಅಲ್ಲಿ ಹೇಗಿತ್ತು ಸರ್? ಯಾಕಂದ್ರೆ ಅಲ್ಲಿ 2-3 ಸವಾಲುಗಳು ನಿಮಗೆ ಬಹಳಷ್ಟು ದೊಡ್ಡದಿರ್ತವೆ. ಸವಾಲು ಅಂದ್ರೆ ಅಲ್ಲಿ ನಮ್ಗೆ ವಿದೌಟ್ ವಾಟರ್ ಪ್ರೂಫ್ ಮತ್ತೆ ಹೆಲ್ಮೆಟ್, ವೆಪನ್ ಇಲ್ಲದೆ ಯೂನಿಟ್ ಇಂದ ಹೊರಗೆ ಎಲ್ಲಿ ಡ್ಯೂಟಿಗೆ ಹೋಗ್ಲಿಕ್ಕಿಲ್ಲ. ಅದೆಲ್ಲ ಹಾಕಿಯೇ ಡ್ಯೂಟಿಗೆ ಹೋಗ್ಬೇಕು. ಯಾವಾಗ ಎಲ್ಲಿ ಏನಾಗ್ತದೆ ಅಂತ ಅಲ್ಲಿ ಯಾರಿಗೂ ಹೇಳಲಿಕ್ಕೆ ಆಗುದಿಲ್ಲ. ಯಾರ ಮೇಲೆ ಗುಂಡು ಸುರಿತಾರೆ. ಮತ್ತೆ ವೆಹಿಕಲ್ ಅಲ್ಲಿ ಹೋಗುವಾಗ ಕಲ್ಲು ಬಿಸಾಡುವುದು ಅದೆಲ್ಲ ಇತ್ತು ಆ ಟೈಮ್. ನಾವು ರಜೆಗೆ ಅಂತ ಬಸ್ಸಲ್ಲಿ ಬಂದವರು ರಿಟರ್ನ್ ಹೋದವರು ಇದ್ದೇವೆ. ಏನಾದ್ರೆ ನಡುವಿನಲ್ಲಿ ಯಾರಾದ್ರೂ ಕಲ್ಲು ಏನಾದ್ರು ಬಿಸಾಡೋದಿದ್ದರೆ ನಾವು ರಿಟರ್ನ್ ಹೋಗ್ತೇವೆ. ಮತ್ತೆ ನಮ್ದು ಕಾನವೇ ಆಗಿ ಬರುವುದು. ಸಣ್ಣ ಪುಟ್ಟ ಘಟನೆಯಲ್ಲಿ ಅದಕ್ಕೇನು ಇದಿಲ್ಲ, ಪ್ರೊಟೆಕ್ಷನ್ ಇರ್ತದೆ, ಹಿಂದೆ ಮುಂದೆ ವೆಪನ್ಸ್ಗಳಿರ್ತವೆ. ಅಂತದ ರೀತಿಯಲ್ಲಿ ಕಷ್ಟಗಳಿದ್ದು ಅಲ್ಲಿ. ಮತ್ತೆ ಒಂದು ಮಂಜು ಹಿಮ ಬೀಳುವುದು. ಹಿಮ ಅಂದ್ರೆ ನಾವು ಇಲ್ಲಿ ಫ್ಯಾಕ್ಟ್ರಿಯಲ್ಲಿ ಮಂಜುಗಡ್ಡೆ ಅದೇ ನೋಡಿದವರು ನಾವು. ಅಲ್ಲಿ ಹೋಗುವಾಗ ಇದು ಹತ್ತಿ ತರ ಬೀಳುವುದು, ಅದೊಂದು ತುಂಬಾ ಖುಷಿ ನೋಡ್ಲಿಕ್ಕೆ. ಸ್ನೋಫಾಲ್ ಮೊದಲು ನೋಡಿದ್ದು ನಾನು 4 ಗಂಟೆಗೆ ಎದ್ದು. ತುಂಬಾ ಚಳಿ ಆಯ್ತು, ಹೊರಗೆ ನೋಡೋಗೆಲ್ಲ ಬಿಳಿ 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 ಬಿದ್ದಿದೆ. ಸ್ನೋಫಾಲ್ ನೋಡುದು ಅದೊಂದು ತುಂಬಾ ಅದೊಂದು ವಿಚಿತ್ರ ಅನುಭವ. ನಿಮ್ಗೆ ಏನಾದ್ರು ಈ ಕಲ್ಲು ತೂರಾಟದ ಘಟನೆಗಳು ನೀವಿರುವಾಗ ಏನಾದ್ರು ಆಗಿದ್ದಿದೆಯಾ ಸರ್? ಏನಾದ್ರು ನಾವು ಜರ್ನಿ ಬರುವಾಗ ಇಷ್ಟು ತನಕ ಏನೂ ಆಗಿಲ್ಲ. ಆದ್ರೆ ನಾವು ಒಂದು ಪ್ಲೇಸಿನ ಇನ್ನೊಂದು ಪ್ಲೇಸಿಗೆ ಹೋಗ್ತೇವೆ. ಅಂದ್ರೆ ನಮ್ಗೆ ಜಮ್ಮು ತನಕ ಬರ್ಬೇಕಾದ್ರೆ 2 ಕಡೆ ನಮ್ಗೆ ಶಿಫ್ಟ್ ಆಗ್ಬೇಕು. ಒಂದು ಶ್ರೀನಗರ ಮತ್ತೊಂದು ಜಮ್ಮು. ಅಲ್ಲಿ ತನಕ ಬಂದು ಮತ್ತೆ ನಮ್ಗೆ ಟ್ರೈನ್, ಅಲ್ಲಿ ತನಕ ನಾವು ಇದೇ ಕಾನ್ವಾಯ್ ಥ್ರೂ ಬರಬೇಕು. ಅದರಲ್ಲಿ 1 ದಿವಸ ಅಂದ್ರೆ ಒಂದು ನಡುವಿನಲ್ಲಿ ನಾವು ಶ್ರೀನಗರ ಹಾಲ್ಟ್ ಇದ್ದು, 2 ದಿವಸ ನಮ್ಗೆ ಅಲ್ಲಿ ಹಾಲ್ಟ್, ಮುಂದೆ ಹೋಗ್ಲಿಕ್ಕೆ ಬಿಡ್ಲಿಲ್ಲ. ಇನ್ನು ಸ್ವಲ್ಪ ಘಟನೆ ಉಂಟು, ಅಲ್ಲಿ ಘಟನೆ ಆಗ್ತಾ ಉಂಟು, ಅದಕ್ಕೋಸ್ಕರ ನೀವು ಇಲ್ಲಿ ನಿಲ್ಬೇಕು. ಇಲ್ಲಿ ನಿಲ್ಬೇಕಂದ್ರೆ ಅಲ್ಲಿ ನಿಮ್ಗೆ ಕ್ಯಾಂಪ್ ಉಂಟು. ಶ್ರೀನಗರದಲ್ಲಿ ಕ್ಯಾಂಪ್ ಉಂಟು. ಶ್ರೀನಗರ ತನಕ ಬಂದು ನಡುವಿನಲ್ಲಿ ನಿಮ್ಗೆ ಹಾಲ್ಟ್ ಮಾಡ್ಲಿಕ್ಕೆ ಅಲ್ಲಿ ಕ್ಯಾಂಪ್ ಉಂಟು. ಶ್ರೀನಗರದಿಂದ ಜಮ್ಮು ಬರುವಾಗ ನಿಮ್ಗೆ ಮಧ್ಯಾಹ್ನದ ಊಟ ರಾಮ್ಬನ್ ಅಂತ, ಅಲ್ಲಿ ನಿಮ್ಗೆ ಊಟದ ವ್ಯವಸ್ಥೆ ಉಂಟು. ಇನ್ನೊಂದು ನೀವು ಊಟದ ವಿಷಯ ಹೇಳುವ ನನಗೆ ನೆನಪಾಯ್ತು. ಬೇರೆ ಬೇರೆ ರಾಜ್ಯಗಳು, ಬೇರೆ ಬೇರೆ ಆಹಾರ ಕ್ರಮಗಳು, ಬೇರೆ ಬೇರೆ ರೀತಿಯ ವಾತಾವರಣ. ಸರ್ ಇಲ್ಲಿ ಹೇಗಾಗುತ್ತೆ ಅಂತ ನಿಮ್ಗೆ?
ನೀವು ಹೋದಾಗ ನೀವು ಒಂದು ಹೇಳಿದ್ರೆ ಬ್ಯಾಂಗ್ಳೂರಿಂದ ಹೊರಟವರು ಬಹುಶಃ ನಾವು ಭಾರತ ಮ್ಯಾಪ್ ನೋಡಿ ನೀವು ಹೀಗೆ ಸುತ್ತಾಕೊಂಡು ಮತ್ತೆ ಹೀಗೆ ಹೋಗಿ ಕಾಶ್ಮೀರ ಇಲ್ಲಿಂದ ಗುಜರಾತ್ ಇಂದ ಈ ಕಡೆ ಮೇಲ್ಗೆ ಶುರು ಮಾಡ್ತೀರಿ, ಮತ್ತೆ ಹೋಗ್ತೀರಿ ನಾಗಾಲ್ಯಾಂಡ್ ವರೆಗೆ ಹೋಗ್ತೀರಿ, ಮತ್ತೆ ಪಂಜಾಬ್ ಬರ್ತೀರಿ, ಶ್ರೀನಗರ ಬರ್ತೀರಿ. ಹೇಗಾಗುತ್ತೆ ಸರ್ ಅದಂತ? ಹೇಗೆ ಅಂದ್ರೆ ನಮ್ಗೆ ಒಂದು ಟ್ರೈನಿಂಗ್ ಏರಿಯಾದಲ್ಲಿ ಯಾವುದೆಲ್ಲ ಫುಡ್ ಸಿಗುತ್ತೆ, ರೂಟೀನ್ ಆಗಿ ಎಲ್ಲಾ ಕಡೆಯಲ್ಲೂ ಅಂಥದ್ದೇ ಫುಡ್. ಓಕೆ. ಅದರಲ್ಲಿ ಚಪಾತಿ ಇರ್ಬೋದು, ಅನ್ನ ರೈಸ್ ಇರ್ಬೋದು, ಮತ್ತೆ ವೆಜಿಟೇಬಲ್ಸ್ ದಾಲ್ ಅಂತ ಇರ್ತದೆ. ಅದು ಎಲ್ಲಿ ಹೋದ್ರು ಮಾಮೂಲು. ಮತ್ತೆ ನಾನ್ ವೆಜ್ ಇರುತ್ತೆ, ವೀಕ್ಲಿ 2-3 days ಅದು ಇರುತ್ತೆ. ಅದೆಲ್ಲ ಎಲ್ಲ ಕಡೆ ಒಂದೇ ಸೇಮ್ ಇರುತ್ತೆ. ಅದರಿಂದ ಏನು ಅಷ್ಟೊಂದು ನಮ್ಗೆ ಪ್ರಾಬ್ಲಮ್ ಆಗುದಿಲ್ಲ. ನಾವು ವಿದೇಶಕ್ಕೆ ಹೋದ್ವಿ, ಅಲ್ಲಿಯೂ ಸಹ ನಮ್ಗೆ ನಮ್ಮದೇ ಬೇಕಾದ ಫುಡ್ಗಳು ಮಾಡ್ಬೋದು. ಅವರೆಲ್ಲ ಅಷ್ಟು ಫುಡ್ ಐಟಮ್ ಕೊಡ್ತಾರೆ. UN ಮಿಷನ್. ಹೌದು, ಹಾಗೆ. ಈಗ ನೀವು ಮಿಲಿಟರಿ ಪೊಲೀಸ್ ಈ ವಿಭಾಗದಲ್ಲಿ ಸರ್, ಈಗ ಅಟ್ ಪ್ರೆಸೆಂಟ್ಗೆ ಮತ್ತೆ ನೀವು ಆಗಿದ್ದಕ್ಕೆ ಏನು ವ್ಯತ್ಯಾಸಗಳೇನಾಗಿದೆ ಸರ್, ಬದಲಾವಣೆಗಳೇನಾದ್ರು ಕಾಣ್ತಿದ್ದೀರಿ ಹೇಗೆ? ಯಾಕಂದ್ರೆ ತುಂಬಷ್ಟು ಸಾಧ್ಯಷ್ಟು ಈಗ ನಾವೇನು ಹೇಳ್ತೇವೆ ಅಂದರೆ, ಈಗ ಒಂದು ರೀತಿಯಿಂದ ಯುದ್ಧದ ಛಾಯೆಗಳು ಆಗಾಗ ಸುದ್ದಿ ಹರಿದಾಡ್ತೇವೆ, ಆ ಕಡೆಯಿಂದ ಆಗುತ್ತೆ ಈ ಕಡೆಯಿಂದ ಆಗುತ್ತೆ ಅನ್ನೋದು. ಈಗ ಸಾಕಷ್ಟು ನಮ್ಮಲ್ಲೂ ಕೂಡ ಏನಂದರೆ ಯುದ್ಧ ಸಾಮಗ್ರಿಗಳನ್ನು ನಮ್ಮ ದೇಶನೇ ತಯಾರು ಮಾಡ್ತಾ ಇದೆ. ಇದು ಹೇಗೆ ಮೊದಲು ಅದಿರಲಿಲ್ಲ, ನಾವು ಆಮದು ಮಾಡ್ಕೊಳ್ತಾ ಇದ್ದೀವಿ ಸರ್. ಹೇಗೆ ಅನಿಸ್ತದೆ ಸರ್ ಈಗ ಅದು? ಅಂದ್ರೆ ಇದು ಇಂಥಗಳ ಸವಾಲುಗಳು ನಮ್ಗೆ ಬಹಳಷ್ಟು ಒಳ್ಳೇದು ಅಂತ ಅನಿಸ್ತದೆ. ಈಗ ಅಂದ್ರೆ ಮೊದಲಿಗಿಂತ ಎಷ್ಟೋ ಪಟ್ಟು ಜಾಸ್ತಿ ಇಂಪ್ರೂವ್ಮೆಂಟ್ ಆಗಿದೆ. ವ್ಯವಸ್ಥೆ ಇದೆ, ಎಲ್ಲದಕ್ಕೂ ವ್ಯವಸ್ಥೆ ಇದೆ. ಮತ್ತೆ ಗೌರ್ಮೆಂಟ್ ಸಹ ಒಳ್ಳೆ ಸಪೋರ್ಟ್ ಉಂಟು. ಮೊದಲು ನಾನು ಗೌರ್ಮೆಂಟ್ ಬಗ್ಗೆ ಜಾಸ್ತಿ ಮಾತನಾಡ್ಲಿಕ್ಕೆ ಆಗುದಿಲ್ಲ, ಆದ್ರೆ ಮೊದಲು ಸಹ ಇತ್ತು. ಆದ್ರೆ ಅದಕ್ಕಿಂತ ಸ್ವಲ್ಪ ಒಂದು ಪಟ್ಟು ಜಾಸ್ತಿ ಉಂಟು, ಶಿವನ ಕಡಿಮೆ ಇಲ್ಲ. ಹೌದು. ಮತ್ತೆ ಈ ನಮ್ಮ ದೇಶದಲ್ಲೇ ನಾವು ಯುದ್ಧ ಸಾಮಗ್ರಿಗಳನ್ನು ತಯಾರು ಮಾಡೋದು, ಇದ್ರ ಬಗ್ಗೆ ಏನ್ ಹೇಳ್ತೀರಿ ಸರ್? ಇದೆಯಾ ನಮಗೆ ಎಷ್ಟು ಒಳ್ಳೇದಂದ್ರೆ ನಮ್ಮ ದೇಶದಲ್ಲಿ ಏನಾದ್ರೂ ವೆಪನ್ಸ್ ತಯಾರು ಮಾಡ್ತಾರೆ, ಅದೇ ಹೇಳುದು ನೀವು. ವೆಪನ್ಸ್ ಹೇಗೆ ತಯಾರು ಮಾಡಬೇಕು, ಅದೆಲ್ಲ ಆಧುನೀಕರಣ ನಮ್ಗೆ ಅದಕ್ಕೊಂದು ಬೇರೆನೆ ಆರ್ಡಿನೆನ್ಸ್ ಫ್ಯಾಕ್ಟ್ರಿ ಅಂತ ಇರ್ತದೆ. ವೆಪನ್ ತಯಾರು ಮಾಡೋದೇ ಕೆಲಸ ಅವರಿಗೆ. ಅವರು ಬೇರೆ ಬೇರೆ ತಂತ್ರಜ್ಞಾನ ಎಲ್ಲ ರಷ್ಯಾ ಹೋಗಿ ಸ್ಟಡಿ ಮಾಡಿಕೊಂಡು ಮಾಡ್ತಾರೆ. ಮತ್ತೆ ಇಲ್ಲಿ ಸಹ ಇದ್ದಾರೆ ಒಳ್ಳೆ ವಿಜ್ಞಾನಿಗಳು ಇದ್ದಾರೆ, ಇಂಜಿನಿಯರ್ಗಳಿದ್ದಾರೆ. ಅವರು ಜೊತೆಯಲ್ಲಿ ಸೇರಿ ಒಳ್ಳೆ ಆಧುನಿಕ ತಂತ್ರಜ್ಞಾನದಿಂದ ವೆಪನ್ ಎಲ್ಲ ಮಾಡ್ತಾರೆ. ಹೌದೌದು. ಮತ್ತೆ ಒಳ್ಳೆ ಸಕ್ಸಸ್ ಉಂಟು ಅದು. ಹೌದು. ಈಗ ಅಂದ್ರೆ ಅಟ್ ಪ್ರೆಸೆಂಟ್ ನಾವೇನು ಕೇಳ್ತಾ ಇದ್ವಿ, ಮೊದಲು ಮಿಲಿಟರಿಯವರಿಗೆ ಅಂದರೆ ತುಂಬ ಜಾಕೆಟ್ಗಳಿರಲಿಲ್ಲ. ಅಂದರೆ ಏನು ನೀವು ಚಳಿಯನ್ನು ವಾತಾವರಣ ಕಂಟ್ರೋಲ್ ಮಾಡುವಂಥ ಜಾಕೆಟ್ಗಳ ವ್ಯವಸ್ಥೆಗಳು ಕಡಿಮೆ ಇತ್ತು. ಆಮೇಲೆ ನಮ್ಮ ವೆಪನ್ಸ್ಗಳ ವಿಚಾರದಲ್ಲೂ ಕೂಡ ಭಾಳಷ್ಟು ಹಿಂದಿತ್ತು. ಈಗ ಸಾಕಷ್ಟು ಇಂಪ್ರೂವ್ಮೆಂಟ್ಸ್ ಆಗಿದೆ ನಮಗೆ. ಆ್ಯಕ್ಚುಲಿ ಯಾರಿಗೂ ಯುದ್ಧ ಬೇಡ, ಶಾಂತಿ ಬೇಕಾಗಿದೆ, ನಾವೆಲ್ಲ ಕಡೆ ಸಾರ್ತಾ ಇದೆ. ಆದ್ರೆ ಅನಿವಾರ್ಯತೆಗಳು ಕೆಲವೊಮ್ಮೆ ಯುದ್ಧವನ್ನು ಸೃಷ್ಟಿ ಮಾಡಿ. ಈಗ ನಿಮಗೆ ಕಾರ್ಗಿಲ್ ಒಂದು ವಿಚಾರ ಬಿಟ್ಟು ಬೇರೆ ಯಾವ್ದಾದ್ರು ಸಣ್ಣ ಪುಟ್ಟ ಅಂತ ಅಟ್ಯಾಕ್ಗಳ ಬಗ್ಗೆ ಏನಾದ್ರು ನೆನಪಿದೆ ಸರ್? ಒಂದು ಪುಲ್ವಾಮಾ ಅಟ್ಯಾಕ್ ಕೇಳಿದ್ದೇನೆ ನಾನಂದ್ರೆ, ಆ ಏರಿಯಾದಲ್ಲಿ ಇರಲಿಲ್ಲ, ಚಂಡೀಗಢ ಲಾಸ್ಟ್. ಮತ್ತೆ ಪಠಾನ್ಕೋಟ್ ಹೇಳಿದ್ರಲ್ಲ ಸರ್, ಈಗ ಪಠಾನ್ಕೋಟ್ ಬಗ್ಗೆ ಹೇಳಿದ್ರಿ ನೀವು. ಪಠಾನ್ಕೋಟಲ್ಲಿ ಇರುವಾಗ ಪುಲ್ವಾಮಾ ಆದದ್ದು ಒಂದು 2-3 ವರ್ಷ 4 ವರ್ಷ ಆಯ್ತು. ಆ ಟೈಮಲ್ಲಿ ನಾನು 4 ವರ್ಷ ಆಯ್ತು, ಅಲ್ಲ 5 ವರ್ಷಗಳು ಸಮಥಿಂಗ್, 4-5 ವರ್ಷ ಆಯ್ತು. ಆಗ ನಾನು ಚಂಡೀಗಢಲ್ಲಿದ್ದೆ. ಪಠಾನ್ಕೋಟಲ್ಲಿ ನಾನು 2007ರಲ್ಲಿ ಏನೋ ಇದ್ದೆ ನಾನು ಪಠಾಣ್. 2007ರಿಂದ 2009 ತನಕ. ಈ ಪಠಾನ್ಕೋಟ್ ಅನ್ನೋದು ಬಹಳಷ್ಟು ದೊಡ್ಡ ಸುದ್ದಿಯನ್ನಾಗಿತ್ತು, ಒಂದು ಪ್ಲೇಸ್ ಅದು. ಒಂದು ಪಠಾನ್ಕೋಟ್ ಅಂದ್ರೆ ದಸುವಾ, ಅದರಲ್ಲೆಲ್ಲ ಮೊದಲು ಉಗ್ರವಾದಿಗಳೆಲ್ಲ ಇದ್ರು. ದಸುವಾ ಏರಿಯಾಗಳು ಹೇಗಿರ್ತಾವೆ ಸರ್ ಆಕ್ಚುಲ್ ಅಂದ್ರೆ? ಏರಿಯಾ ನಮ್ಗೆ ಅಂದ್ರೆ ನಾವು ನಮ್ಮ ಕ್ಯಾಂಪಸ್ ಒಳಗೆ ಇರುವುದು, ಅಲ್ಲಿ ಅಷ್ಟು ಯುದ್ಧದ ಇದು ಏನೂ ಆಗಿಲ್ಲ. ಮೊದಲು ಆಗಿತ್ತು, ಅದು ನಮ್ಗೆ ಅಷ್ಟೊಂದು ಅದರದ್ದು ಮಾಹಿತಿ ಇಲ್ಲ. ಆದರೆ ಎಲ್ಲ ನಮ್ಮ ಕ್ಯಾಂಪಸ್ ಒಳಗೆ ನಮಗೆ ಅದರದ್ದೇನು ಅಷ್ಟೊಂದು ಇದು ಇರುವುದಿಲ್ಲ. ಕ್ಯಾಂಪಸ್ಸಿಂದ ಹೊರಗೆ ಹೋಗಬೇಕು, ಪರ್ಮಿಷನ್ ಬಿನ ಹೋಗ್ಲಿಕ್ಕಿಲ್ಲ. ನಾವು ಡ್ಯೂಟಿಗೂ ಹೋಗಬೇಕಿದ್ರೆ ನಮಗೆ ಡ್ಯೂಟಿಗೆ ಪರ್ಮಿಷನ್ ಬೇಕು, ಫಾರ್ಮೇಷನಿಂದ ಪರ್ಮಿಷನ್ ಬೇಕು, ನಾವು ಯೂನಿಟಿಂದ ಪರ್ಮಿಷನ್ ಬೇಕು. ನಂತರ ನಾವು ಡ್ಯೂಟಿ ಮಾಡಲಿಕ್ಕೆ, ಏನಂದರೆ ಡ್ಯೂಟಿ ಹೋಗಿ ಆದಮೇಲೆ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಜವಾಬ್ದಾರಿ ಯಾರು? ಅದಕ್ಕಿಂತ ಪರ್ಮಿಷನ್ ಇಲ್ಲದೆ ಯಾರೂ ಹೊರಗೆ ಹೋಗೋದಿಲ್ಲ. ಈಗ ನಿಮಗೆ ಒಂದು 30 ವರ್ಷ ಮಿಲಿಟರಿಯಲ್ಲಿ ಕೆಲಸ ಮಾಡಿದರೆ, ಅಂದರೆ ಸೇವೆಯನ್ನು ಸಲ್ಲಿಸಿದ್ರೆ, ಹೌದು 30 ವರ್ಷ, ಒಂದ್ಸಲ ಹೊರಗೆ ಬಂದಾಗ ಇನ್ನೂ ನಾನು ಇರಬೇಕಿತ್ತು ಅಂತ ಅನಿಸಿತ್ತ ಸರ್? ಖಂಡಿತವಾಗಿ ಅನಿಸಿತು ನನಗೆ. ಚಾನ್ಸ್ ಕೊಟ್ರೆ ಇನ್ನೂ ಸ್ವಲ್ಪ ಟೈಮ್ ನಿಲ್ತಾನೆ ಅಂತ ಮಾಡ್ತಿದ್ದೆ. ನನಗೆ ಕಟಿ ಪತಂಗ್ ಅಂದ್ರೆ ಅದು ಗಾಳಿಪಟದ ನೂಲು ತುಂಡಾದಾಗೆ ಆಗಿತ್ತು. ಎಲ್ಲಿ ಹೋಗ್ಬೇಕು, ಏನು ಮಾಡುದಂತ ಒಂದು ಈ 30 ವರ್ಷಗಳ ಕಾಲ ಏನ್ ಹೇಳ್ತಾರೆ, ಒಂದೇ ರೀತಿಯ ಜೀವನ ಪದ್ಧತಿಯನ್ನು ನಿಜವಾಗಿಯೂ ಅದರಲ್ಲಿ ಏನೂ ಡೌಟ್ ಇಲ್ಲ. ನನಗೆ ಮನೆ ಬೇಕು, ಇದು ಬೇಕು, ಆದ್ರೆ ನಾನು ಎಲ್ಲ ನನ್ನ ರಕ್ತದಲ್ಲಿ ಆರ್ಮಿ ಸೇರಿ ಅಂದ್ರೆ ಬೆಳಿಗ್ಗೆ ಇದ್ರೆ ಸಂಜೆ ಇದ್ರೆ ಎಲ್ಲದಕ್ಕೂ ಆರ್ಮಿ. ನನಗೆ ಅಂದ್ರೆ 24 ಗಂಟೆ ನಾನು ಅದರಲ್ಲಿ ಡ್ಯೂಟಿ ಇದ್ರೆ 24 ಗಂಟೆನೂ ಸಹ ನಮಗೆ ರೆಸ್ಟ್ ಇಲ್ಲದೆ ಮಾಡಬೇಕು.
ಎಸ್ ರೆಸ್ಟ್ ಇರ್ತದೆ, ಅಂಥ ಪರಿಸ್ಥಿತಿ ಬರಲಿಲ್ಲ ಇಷ್ಟು ತನಕ. ಆದರೂ ಹಾಗೆ ಮಾಡಿ ಯಾವಾಗಲೂ ನೀವು ಈಗ ನಿದ್ದೆಯಲ್ಲಿ 12 ಗಂಟೆ ಡ್ಯೂಟಿ ಹೋಗ್ಬೇಕು. ಆದರೂ ಸಹ ನನಗೆ ಬಿಟ್ಟು ಬರುವಾಗ ನನಗೆ ಅಲ್ಲಿಂದ ಬರಲಿಕ್ಕೆ ಮನಸ್ಸೇ ಬರಲಿಲ್ಲ. ನಿಮ್ಮ ರಿಟೈರ್ಡ್ ಆದ ದಿವಸ ಹೇಗಿತ್ತು ಸರ್ ಒಂದ್ಸಲ? ಯಾವತ್ತು ಹೇಗೆ ಅಲ್ಲಿಯವರು 2019 ಏಪ್ರಿಲ್ 19 ನೋಡಿ, ನಾನು ಸೇರಿದ್ದು ಏಪ್ರಿಲ್ 19ಕ್ಕೆ. ಕರೆಕ್ಟ್ 30 ವರ್ಷ ಆವಾಗ ಏಪ್ರಿಲ್ 19ಕ್ಕೆ ನನಗೆ ರಿಟೈರ್ಡ್. ಆದರೆ ಆ ತಿಂಗಳಲ್ಲಿ 30 ತನಕ ನಾನು ಪುನಃ ಅಲ್ಲೇ ಬರಬೇಕು, ಇಲ್ಲಿ ಸೆಂಟ್ರಿಗೆ, ಓಕೆ, ಬೆಂಗಳೂರಿಗೆ. ಅಲ್ಲೇ ಬಂದು ನಂದು ರಿಟೈರ್ಮೆಂಟ್ ಡಾಕ್ಯುಮೆಂಟ್ ಎಲ್ಲ ಆಗೋದು. ಓಕೆ. ಅಲ್ಲಿ ಆ ದಿವಸ ಏನಾಯ್ತು ಅಂತ ಹೇಗೆ, ಯಾವ ಒಂದು ಕ್ಷಣ ಹೇಗಿತ್ತು ಅಂತ ನನಗೆ ಕ್ಷಣ ಅಂತ, ಯಾಕಂದ್ರೆ ಮಾಮೂಲಾಗಿ ಒಂದು ಶಾಲೆಯಲ್ಲಿ ನಿವೃತ್ತರಾಗೋ ಮುಖ್ಯೋಪಾಧ್ಯಾಯರಿಗೂ ಒಂದು ಭಾರವಾದ ಮನಸ್ಸಿರ್ತದೆ. ಹೌದೌದು. ಯಾಕೆ ಅಂದ್ರೆ ಎಷ್ಟೋ ವಿದ್ಯಾರ್ಥಿಗಳು ಅವರಿಂದ ಕಲ್ತು ದೊಡ್ಡ 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 ಪೋಸ್ಟ್ ಅಲ್ಲಿ ಇರ್ತಾರೆ. ಆಮೇಲೆ ಆ ಶಾಲೆ ನೀವು ಹೇಳಿದಾಗೆ ಅವ್ರಿಗೆ ಬೆಳಿಗ್ಗೆ ಸಂಜೆ ಅದೇ ಶಾಲೆ, ರಾತ್ರಿ ಮನೆಗೆ ಬಂದ್ರು ಅದೇ ಶಾಲೆ ದಿನಚರ್ಯಗಳು. ಅದೇ ರೀತಿ 30 ವರ್ಷಗಳ ಕಾಲ ಒಂದು ದೇಶದ ಭಾಗವಾಗಿ, ರಕ್ಷಣೆಯ ಭಾಗವಾಗಿ, ನಮ್ಮನ್ನೆಲ್ಲ ಕಾಯುವವರಾಗಿ. ಈಗ ನಾವಿಲ್ಲಿ ನೆಮ್ಮದಿಯಲ್ಲಿ ಇದ್ದೇವೆ ಅಂದ್ರೆ ನಿಮ್ಮಂತ ಸೈನಿಕರು ನಮಗೆ ಕಾರಣ. ಖುಷಿಯಲ್ಲಿ ನಾವು ಓಡಾಡ್ತಾ ಇದ್ದೇವೆ ಅಂದ್ರೆ, ಇಲ್ಲ ಶ್ರೀನಗರದಾಗಿ ನಮ್ಮ ಮೇಲೂ ಕಲ್ಲು ಬೀಳ್ತಾ ಇತ್ತು. ಇಂಥ ಸಂದರ್ಭದಲ್ಲಿ ಅಷ್ಟು ದೊಡ್ಡ ಜವಾಬ್ದಾರಿಯುತ ಮತ್ತೆ ಅದ್ಭುತ ಅಂದ್ರೆ ಅದಕ್ಕೆ ಕಂಪ್ಯಾರಿಸನ್ ಇಲ್ಲ ಅಂತ ಸೇವೆಯನ್ನು ಮಾಡಿ ಹೊರಗೆ ಬಂದಾಗ ಆ ಕ್ಷಣ ಒಂದು ಹೇಗಿತ್ತು ಅಂತ ನಾನು ಅದೇ ಕ್ಷಣ ನಾನು ಹೇಳಿದೆಲ್ಲ, ಒಂಥರ ಭಾರ ಅಂದ್ರೆ ಅದೇ ಗಾಳಿಪಾದ ನೂಲು ತುಂಡಾದಾಗೆ. ಒಟ್ಟಿಗೆ ಯಾರೆಲ್ಲ ಇದ್ರು ಸರ್ ಆಗ? ನಮ್ಮ ಜೊತೆಲಿ ನಾವೊಂದು 20 ಮಂದಿ, ನಮ್ಮ 19 ತಾರೀಕಿಗೆ ನಮ್ಮ ಜೊತೆ ಟ್ರೈನಿಂಗ್ ಮಾಡಿದವರ ಜೊತೆ ಒಂದು 19 ಮಂದಿ ಇದ್ರು ಅವರು. ಅದಂದ್ರೆ ತುಂಬಾ ನೀವು ಕ್ಲೋಸ್ ಫ್ರೆಂಡ್ಸ್ ಎಲ್ಲ? ಕ್ಲೋಸ್ ಫ್ರೆಂಡ್ ಅಂದ್ರೆ ನಮ್ಗೆ ಕ್ಲೋಸ್ ಆಗಿ ಇರ್ಲಿಕ್ಕೆ ಆಗುದಿಲ್ಲ. ಒಂದು ಕಡೆ ನಾವು ಇರ್ತೇವೆ, ನಮ್ಮ ಜೊತೆಲಿ ಇರ್ತಾರೆ, ಇನ್ನೊಂದು ಕಡೆ ನಾನೊಂದು ಕಡೆ ಹೋಗ್ತೀನಿ, ಅವರೊಂದು ಕಡೆ ಹೋಗ್ತಾರೆ, ಹಾಗೆ. ಬಟ್ ಟ್ರೈನಿಂಗ್ ಮಾಡಿದವರು ಎಲ್ಲರೂ ನಮ್ಮ ಜೊತೆಯಲ್ಲಿ ಎಲ್ಲಿ ಸಿಕ್ಕಿದೆ ತುಂಬಾ ಖುಷಿ. ನಮ್ಮ ಜೊತೆಯಲ್ಲಿ ಟ್ರೈನಿಂಗ್ ಮಾಡಿದ್ದಾರೆ, ಹಾಗೆ ಹೀಗೆ. ಅಂದ್ರೆ ಆರ್ಮಿಯಲ್ಲಿ ನೀವು ಹೇಳಿದಾಗೆ ಬಿಟ್ಟು ಬರ್ಲಿಕ್ಕೆ ಮನಸ್ಸು ಬರ್ತಿಲ್ಲ ಸರ್. ಇನ್ನೂ ಚಾನ್ಸ್ ಸಿಕ್ಕಿದ್ರೆ ಇನ್ನೂ ಸೇವೆ ಮಾಡಬೇಕು ಅಂತ. ಸೇವೆ ಅಂದ್ರೆ ನಮ್ಗೆ ಅದರಲ್ಲಿ ಸ್ವಲ್ಪ ಬೆನಿಫಿಟ್ ಎಲ್ಲ ಇರ್ತದೆ. ನಮ್ದು ಫ್ಯಾಮಿಲಿ ಸೈಡಲ್ಲೂ ಬೆನಿಫಿಟ್ ಎಲ್ಲ, ಮೆಡಿಕಲ್, ಬರ್ಲಿಕ್ಕೆ ಹೋಗ್ಲಿಕ್ಕೆ, ಪ್ರಯಾಣಕ್ಕೆ, ಅದೇ ಅದು ಎಲ್ಲವೂ ಇರ್ತದೆ. ಆದ್ರೆ ಅದ್ರ ಮಧ್ಯದಲ್ಲಿ ಒಂದು ಬಿಟ್ಟು ಬಂದೆ ಮುಗಿತಲ್ಲ ಅಂತ, ಮುಗೀತಲ್ಲ, ತುಂಬಾ ಬೇಜಾರ. ಕೂಗಿ ಬರ್ಬೇಕು. ಹೌದು. ಮತ್ತೆ ನಂದು ಏನಂದ್ರೆ, ನಾನು ಅಲ್ಲಿಂದ ಬರುವಾಗ ರಜೆ ಬರ್ಲಿಕ್ಕೂ ಮನಸ್ಸು ಬರ್ದಿಲ್ಲ. ರಜೆ ಇಲ್ಲಿ ಬಂದು ಇಲ್ಲಿಂದ ಹೋಗ್ಲಿಕ್ಕೂ ಒಟ್ಟ ಅಂದ್ರೆ ಹೇಳುದಾದ್ರೆ ನಂಗೆ ಒಂದು ಗೊಂದಲ. ಆ ರೀತಿಯ ಮಾನಸಿಕ ಸ್ಥಿಮಿತತೆ ಸಿಗುದು ಅದು ಮಾನಸಿಕ ಒಂದು ಕಂಟ್ರೋಲ್ ಇದ್ರೆ ಅವನು ಆರ್ಮಿಯಲ್ಲಿ ನಿಮಗೆ ಮಾತ್ರ. ಬೇರೆಯವರು ಅಲ್ಲಿ ಹೋಗಿ 1-2 ದಿವಸ ಆಯ್ತು, ಮತ್ತೆ ಇಲ್ಲಿದು ನೆನಪು ಏನಿಲ್ಲ. ಮತ್ತೆ ಅಲ್ಲೇ ನೀವು ಪ್ರಪಂಚ ಬೇರೆ ಆಗಿದೆ. ಮತ್ತೆ ಅಲ್ಲಿ ನಾವು ನಮ್ಮ ಮನೆಯೇ ಅದು. ಈಗ ನನಗೆ ಇನ್ನೊಂದು ಸರ್, ನೀವು ಅಲ್ಲಿ ಒಂದಷ್ಟು ಒತ್ತಡಗಳ ನಡುವೆ ಇರ್ತೀರಿ, ದೈನಂದಿನ ಕೆಲಸಗಳು ಅಂದ್ರೆ ಫುಲ್ ಪ್ರೆಷರ್, ನಿಮ್ಮದೇ ಆದಂತ ಡ್ಯೂಟಿಗಳಿರ್ತವೆ. ಇದ್ರ ಮಧ್ಯೆ ಒಂದಷ್ಟು ಗಮ್ಮತ್ತುಗಳೇನಾಗುದಿಲ್ಲ ಸರ್? ನಮಗೆ ತಮಾಷೆಗಳೆಲ್ಲ ಏನಾಗುದಿಲ್ಲ? ತಮಾಷೆ ಇರ್ತದೆ ಸರ್, ಏನಾದ್ರು ಕಾಮಿಡಿ ಮಾಡ್ತಾ ಇರ್ತೇವೆ, ಟೈಮ್ ಪಾಸ್ ಮಾಡ್ಬೇಕು. ಏನಾದ್ರು ಬೇರೆ ಬೇರೆ ರಾಜ್ಯದವ್ರು ಇರ್ತಾರೆ, ಏನೇನೋ ವಿಚಿತ್ರಗಳೆಲ್ಲ ಇರ್ತಾರೆ. ಹೌದು, ಅವ್ರದ್ದು ಮನೆಯದ ಕಥೆ ಹೇಳ್ತಾರೆ, ನಾವು ನಮ್ಮ ಮನೆಯದ ಕಥೆ ಹೇಳುದು, ನಮ್ದು ಜೀವನದ ಬಗ್ಗೆ ಹೇಳ್ತಾರೆ, ಅವರ ಜೀವನದ ಬಗ್ಗೆ ಹೇಳ್ತಾರೆ. ಮತ್ತೆ ನಮ್ಗೆ ಯೂನಿಟ್ ಅಲ್ಲಿ ರೆಸ್ಟ್ ಟೈಮ್ ಅಲ್ಲಿ ಮನೋರಂಜನೆಗೆ ರಿಕ್ರಿಯೇಷನ್ ರೂಮ್ ಇರ್ತದೆ, ಹಾಡುದೆಲ್ಲ ಇರ್ತದೆ, ಡ್ಯಾನ್ಸ್ ಹಾಡುದೆಲ್ಲ. ಅದು ಪಾರ್ಟಿಯಲ್ಲಿ ಇರುವಾಗ ಚಾನ್ಸ್ ಕೊಡ್ತಾರೆ, ನಿಮ್ಗೆ ಟ್ಯಾಲೆಂಟ್ ಇದ್ರೆ ಅಲ್ಲ ಮಾಡ್ಬೋದು. ಮ್ಯೂಸಿಕ್ ಎಲ್ಲ ಹಾಕ್ತಾರೆ, ಹೋಲಿ ಹಬ್ಬ ಅದೆಲ್ಲ ಹಬ್ಬ ಆಚರಣೆ ಮಾಡ್ತಾರೆ. ಹೋಲಿ, ದೀಪಾವಳಿ, ಯಾವ್ದೆಲ್ಲ ಹಬ್ಬ, ಚೌತಿ, ಅಷ್ಟಮಿ, ಎಲ್ಲಾ ಹಬ್ಬಗಳು ಆಚರಣೆ ಮಾಡ್ತಾರೆ. ಅದೇ ನಮ್ಗೊಂಚೂರು ಕ್ಯೂರಿಯಾಸಿಟಿ, ಹೇಗಿರ್ತದೆ ಅಂತ ಹಬ್ಬಗಳೆಲ್ಲ ಸರ್ ನಮ್ಮ ಒಳ್ಳೆ ಸ್ಟ್ಯಾಂಡರ್ಡ್ ಆಗಿ ಆಚರಣೆ ಮಾಡ್ತಾರೆ. ನಾವು ಊರಲ್ಲಿ ಮನೆಯಲ್ಲಿ ಹೇಗೆ ಮಾಡ್ತಾರೆ ಅದಕ್ಕಿಂತ ಒಂದು ಪಟ್ಟು ಜಾಸ್ತಿ. ಈಗ ನಮ್ಗೆ ಏನಾಗುತ್ತೆ, ಊರಲ್ಲಿ ಪೊಲೀಸರ ಸಮಸ್ಯೆ ಏನಂದ್ರೆ, ಎಲ್ರು ಹಬ್ಬ ಮಾಡ್ಬೇಕಾದ್ರೆ ಅವ್ರು ಡ್ಯೂಟಿಯಲ್ಲಿ ಇರ್ತಾರೆ. ನಮ್ಗೆ ಸಹ ಇರ್ತದೆ ಹೋಲಿ ಟೈಮ್ ಅಲ್ಲಿ, ನಮ್ಗೆ ಸಹ ಡ್ಯೂಟಿ ಇರ್ತದೆ. ಯಾಕೆಂದ್ರೆ ಹೋಲಿ ಟೈಮ್ ಅಲ್ಲಿ ಡ್ರಿಂಕ್ಸ್ ಎಲ್ಲ ಹಾಕೊಂಡು ಕುಣಿಲಿಕ್ಕೆ ಇರ್ತದೆ. ಅವರು ಡ್ರಿಂಕ್ಸ್ ಮಾಡಿ ಹೊರಗೆ ಬರಬಾರ್ದು. ನಮ್ಮ ಕ್ಯಾಂಪಸ್ ಅಲ್ಲಿಂದ ಹೊರಗೆ ಬರಬಾರ್ದು. ಕ್ಯಾಂಪಸ್ ಒಳಗೆ ಬೇಕಾದ್ರೆ ಏನು ಮಾಡ್ಲಿ, ಹೊರಗೆ ಬಂದು ಸಿವಿಲ್ ಪಬ್ಲಿಕ್ ಏನು ಮಾಡಿ ಅದು ನಮ್ಗೆ ಡ್ಯೂಟಿ ಹಾಕ್ತಾರೆ. ನಮ್ಗೆ ಅವರ ಕಂಟ್ರೋಲ್ ಮಾಡ್ಬೇಕು. ನಮ್ದು ಡ್ಯೂಟಿ ಆದ್ಮೇಲೆ ಮತ್ತೆ ನಮ್ಗೆ ಹೋಗಿ ಊಟ ಎಲ್ಲ ಮಾಡ್ಬೋದು, ಹಾಗೆ ಆಚರಣೆ ಮಾಡ್ಬೋದು. ಏನಾದ್ರು ಹೌದು. ದೀಪಾವಳಿಗಳಾದಾಗ ಮನೆ ನೆನಪಾಗೋದಿಲ್ಲ ಸರ್? ದೀಪಾವಳಿ ಅಂದ್ರೆ, ಯಾಕೆಂದ್ರೆ ದೀಪಾವಳಿಗೆ ತುಂಬಾ ಮಂದಿ ಅಪ್ಲೈ ಮಾಡ್ತಾರೆ ರಜೆಗೆ. ಎಲ್ಲರೂ ರಜೆಗೆ ಅಪ್ಲೈ ಮಾಡಿದ್ರೆ ಮತ್ತೆ ಅಲ್ಲಿ ನಮ್ಗೆ ಆಫೀಸರ್ ಮೊದಲೇ ಹೇಳ್ತಾರೆ, ಈ ವರ್ಷ ನೀನು ಹೋದ್ರೆ ಬರುವ ವರ್ಷ ನೀವು ದೀಪಾವಳಿಗೆ ಇನ್ನೊಬ್ಬನಿಗೆ ಚಾನ್ಸ್ ಕೊಡ್ಬೇಕು. ಅದೆಲ್ಲ ಮ್ಯಾನೇಜ್ಮೆಂಟ್ ಎಲ್ಲ ಮಾಡ್ತಾರೆ. ಮತ್ತೆ ಕೆಲವರು ಅಲ್ಲೇ ಇದ್ದು ಅಲ್ಲೇ ಆಚರಣೆ ಮಾಡಿ ಮನೆಗೆ ಹೋಗಿ ಯಾಕೆ ಅಲ್ಲೇ ಮಾಡುವಂತ ಇದ್ದವರು ಅಲ್ಲೇ ಇರ್ತಾರೆ. ಬೇರೆಯವ್ರಿಗೆ ಚಾನ್ಸ್ ಕೊಡ್ತಾರೆ, ನೀವು ಹೋಗು ಮಗು, ಹಾಗೆ.
ಇದ್ರೊಟ್ಟಿಗೆ ನಮಗೆಲ್ಲ ಇರ್ತದೆ. ನೀವೆಲ್ಲ ಅಲ್ಲೊಂದಷ್ಟು ವಿಚಾರಗಳನ್ನೀಗ ಗಮ್ಮತ್ತಿದ್ದು ಹೇಳಿದ್ರೆ ಹಬ್ಬಗಳನ್ನು ಮಾಡ್ತೀರಿ, ಅದೇ ರೀತಿಯ ಕಾಂಪಿಟೇಷನ್ಗಳೇನಾದ್ರೂ ಆಗ್ತದೆ ಸರ್? ಕಾಂಪಿಟೇಷನ್ ಸರ್ ಎಲ್ಲ ಇದೆ. ನಿಮ್ದು ಸ್ಪೋರ್ಟ್ಸ್, ವಾಲಿಬಾಲ್, ಫುಟ್ಬಾಲ್, ಎಲ್ಲಾನು ಕಾಂಪಿಟೇಷನ್, ಎಲ್ಲಾ ಕಾಂಪಿಟೇಷನ್ ಯೂನಿಟ್ ವೈಸ್ ಮಾಡ್ತಾರೆ. ಅಂದ್ರೆ ನಮ್ಗೇನ್ ಟೆನ್ಷನ್, ಯೂನಿಟ್ ಲೆವೆಲ್ ಮಾಡ್ತಾರೆ. ಅಲ್ಲ ನಿಮ್ಮ ಈ ಇದ್ರೆಲ್ಲ ನಡುವೆ ಹೇಗಿದೆಲ್ಲ ಕಾಂಪಿಟೇಷನ್ ಮಾಡ್ಕೊಳ್ತೀರಿ? ನಾವೆಲ್ಲರೂ ಹೋಗುದಿಲ್ಲ, ಅದರಲ್ಲಿ ಯಾರು ವಾಲಂಟಿಯರ್ ಇದ್ದಾರೆ, ಯಾರು ಇಂಟ್ರೆಸ್ಟೆಡ್ ಇದ್ದಾರೆ ಅವರು ಆ ಟೀಮ್ಗೆ ಹೋಗ್ತಾರೆ. ಒಂದು ವಾಲಿಬಾಲ್ ಟೀಮ್ಗೆ ಎಷ್ಟು 6 ಮಂದಿ ಸಾಕು. 6 ಮಂದಿ 50 60 6 ಮಂದಿಗೆ. ಅಂದ್ರೆ ನಿಮ್ಮ ಇಂಟರ್ ಇದ್ರ ಜೊತೆ ಇಂಟರ್ ಯೂನಿಟ್ ಇರುತ್ತೆ ಮೊದಲು. ಇಂಟರ್ ಯೂನಿಟ್ ಅಲ್ಲಿ ಯಾರ್ಯಾರು ಒಳ್ಳೆ ಪ್ಲೇಯರ್ ಇದ್ದಾರೆ ಅವ್ರು ಮತ್ತೆ ಸಿಲೆಕ್ಟ್ ಮಾಡಿ ಯೂನಿಟ್ ವೈಸ್ ಮಾಡ್ತಾರೆ. ಈ ಯೂನಿಟ್ ಆ ಯೂನಿಟ್ ಮಾಡಿ ಮತ್ತೆ ಫಾರ್ಮೇಶನ್ ವೈಸ್ ಮಾಡ್ತಾರೆ. ಒಂದು ಈ ಫಾರ್ಮೇಶನ್ ಮತ್ತೊಂದು ಫಾರ್ಮೇಶನ್ ಜೊತೆ ಮಾಡಿ ಅದರಲ್ಲಿ ಮತ್ತೆ ಕಾಂಪಿಟೇಷನ್ ಅವರಿಗೆ ಅಷ್ಟೇ ಪ್ರೈಸ್ ಅದೆಲ್ಲ ಇಡ್ತಾರೆ. ಓಕೆ ಸರ್, ಈಗ ಇನ್ನೊಂದು ನಿಮ್ಮ ಮದುವೆ ಬಗ್ಗೆ ಹೇಳಿ ಸರ್. ನಾಚಿಗೆ ನಾಚಿಗೆ ಅಂತ ಏನಿಲ್ಲ ಸರ್, ಮದುವೆ ಆಗ್ತಾರೆ, ಎಲ್ಲರೂ ಆಗ್ತಾರೆ. ಆದ್ರೆ ನಾನು ಆರ್ಮಿಯಲ್ಲಿ ಸೇವೆ ಮಾಡ್ತೀನಂತ ಅಲ್ಲ, ನಮ್ಗೆ ಅದೇ ಕುತೂಹಲ. ಯಾಕಂದ್ರೆ ಒಂದು ಕಾಲದಲ್ಲಿ ಮಿಲಿಟರಿ ಅವರು ಅಂದ್ರೆ ಮದುವೆ ಸುಮಾರು. ಅದೇ ನಾನು ಹೇಳ್ತೇನೆ, ನಾನು ಆರ್ಮಿಯಲ್ಲಿ ಸೇವೆ ಮಾಡ್ತಾ ಇದ್ದೇನೆ ಅಂತ ನನಗೆ ಯಾರು ಹುಡುಗಿ ಕೊಡ್ಲಿಕ್ಕೆ ತಯಾರಿಲ್ಲ. ಆಗಿನ ಕಾಲ ಆಗಿತ್ತು. ಆಗಿನ ಕಾಲ ಯಾಕೆಂದ್ರೆ ನಮ್ಮ ಚಾನಲ್ ಮಾಧ್ಯಮಗಳಲ್ಲಿ ಬರುವಂತದ್ದು JNKಯಲ್ಲಿ ಅಷ್ಟು ಮಂದಿ ಉಗ್ರವಾದಿಗಳು ಇಷ್ಟರನ್ನು ಗುಂಡಾಗಿ ಕೊಂದ್ರು, ಅಲ್ಲಿ ಅದು ಆಯ್ತು, ಇಲ್ಲಿ ಇದು ಆಯ್ತು, ಇದೇ ಬರೋದು. ಇದನ್ನು ನೋಡಿ ಒಬ್ಬ ನನ್ನ ಮಗಳನ್ನು ಅವ್ರಿಗೆ ಕೊಟ್ರೆ ಆಯ್ತು ಕತೆ. ಅದಕ್ಕೋಸ್ಕರ ಲೇಟು ಸಿಕ್ಕಿದ್ದು, ಲೇಟ್ ಆಗಿ ಸಿಕ್ಕಿದೆ. ಹಾಗೆ ಹೇಗಿತ್ತು ಸರ್ ಮದುವೆದ ಲಕ್ಷಣ? ಮದುವೆದ್ದು ನಮ್ಮ ಬಂಟಕಲ್ ದೇವಸ್ಥಾನದಲ್ಲಿ ಆಗಿತ್ತು. ನಮ್ದು ಮಿಸ್ಸೆಸ್ ಮನೆ ತಲ್ಚೇರಿ, ಕೇರಳ. ಅವರು ಮತ್ತೆ ಇಲ್ಲಿ ನಮ್ಮ ಬಂಟಕಲ್ ದೇವಸ್ಥಾನದಲ್ಲಿ ಮದುವೆ ಆಗಿತ್ತು 2002ರಲ್ಲಿ. ಓಕೆ, ತಲ್ಚೇರಿ ಹೇಗೆ ನಿಮ್ಗೆ ಕಾಂಟ್ಯಾಕ್ಟ್ ಅಂದ್ರೆ ಅವರದ್ದು ಕುಟುಂಬದವರು ಕಟೀಲು ಮತ್ತೆ ಶಿರ್ವಾದಲ್ಲಿದ್ದಾರೆ. ಅವರ ಮುಖಾಂತರ ಮತ್ತೆ ನನ್ನ ತಂಗಿ ಗಂಡ ಶಿರ್ವಾದಲ್ಲಿದ್ದಾರೆ. ಅವರೊಂದು ಪೇಪರಲ್ಲಿ ಒಂದು ಇದು ಹಾಕಿದ್ದು, ನನಗೆ ಒಂದು ಲೇಟ್ ಆಗ್ತಾ ಉಂಟು, ಏನಾದೊಂದು ಮಾಡಬೇಕಂತ ಅವರು ಪೇಪರಲ್ಲಿ ಹಾಕಿದ್ರು. ಪೇಪರಲ್ಲಿ ಹಾಕುವಾಗ ಅವರ ಅಕ್ಕ, ನನ್ನ ಮಿಸೆಸ್ನ ಅಕ್ಕನ ಮಾವ, ಅವರು ಪೇಪರ್ ಓದ್ತಾರೆ ಕಾಸರಗೋಡಲ್ಲಿ. ಅವರು ಓದಿ ಅವರು ಕಾಂಟ್ಯಾಕ್ಟ್ ಆಯಿತು. ಹಾಗೆ ಕಾಂಟ್ಯಾಕ್ಟ್ ಆಗಿ ನಾವು ಮತ್ತೆ ಅಲ್ಲಿ ಹೋದ, ಅವರು ಇಲ್ಲಿ ಬಂದರು, ಫಿಕ್ಸ್ ಆಯಿತು. ಸರ್, ಮದುವೆ ದಿವಸದ ನೆನಪುಗಳು ಏನು? ಮಿಲಿಟರಿ ಯಾರು ಬಂದಿದ್ರ? ಇಲ್ಲ, ಯಾರೂ ಬಂದಿಲ್ಲ. ಅಂದರೆ ಮಿಲಿಟರಿ ಅವ್ರು ಯಾರು ಬರಲಿಕ್ಕೆ, ಅಲ್ಲಿಂದ ಬರ್ಲಿಕ್ಕೆ ಆಗದೆ ನಾವು ಇನ್ವಿಟೇಷನ್ ಎಲ್ಲ ಕೊಡ್ತೇವೆ, ಅದೇ ಪ್ರಕಾರ ನಮಗೆ ರಜೆ ಕೊಡ್ತಾರೆ. ಕೆಲವೊಮ್ಮೆ ಕೆಲವು ಟೈಮಲ್ಲಿ ಎಲ್ಲ ಮಂದಿ ಇರಬೇಕು, ಪ್ರೆಸೆಂಟ್ ಇರಬೇಕಂತ ಇರ್ತದೆ ನಮ್ಮ ಯೂನಿಟಲ್ಲಿ. ಆ ಟೈಮಲ್ಲಿ ನನ್ನ ಮದುವೆ ಇದ್ದರೆ ಹೇಗೆ ಹೋಗ್ಲಿಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ 1 ತಿಂಗಳು ಮೊದಲು 2 ತಿಂಗಳು ಮೊದಲು ನಾವು ಅವರಿಗೆ ತಿಳಿಸ್ಬೇಕು, ನಮಗೆ ಇಂಥ ದಿನ ಮದುವೆ ಇದೆ, ಮತ್ತೆ ರಜೆ ಕೊಡ್ಬೇಕು ಹೇಳಿ ಮದುವೆ ಇನ್ವಿಟೇಷನ್ ತೋರಿಸ್ಬೇಕು. ಅವರಿಗೊಂದು ಪ್ರೂಫ್ ಬೇಕಲ್ಲ. ಕೆಲವರು ಸುಳ್ಳು ಹೇಳಿ ನಾನು ಮದುವೆ ಪ್ರತಿ ವರ್ಷ ಮದುವೆ ಅಂತ ಹೇಳಿ ಅದಕ್ಕೊಮ್ಮೆ ಇನ್ವಿಟೇಷನ್ ಅಲ್ಲಿ ತೋರಿಸಿ ನಮಗೆ ರಜೆ ಕೊಡ್ತಾರೆ. ಸರ್, ಮದುವೆ ಆಗಿ ಎಷ್ಟು ದಿವಸ ಇದ್ರಿ ಸರ್ ಇಲ್ಲಿ? 1 ತಿಂಗಳು. 1 ತಿಂಗಳಿದ್ರಿ? 1.5 ತಿಂಗಳು ಬಂಗ, 2 ತಿಂಗಳು ರಜೆ ಬಂದಿದ್ದೆ. ಮದುವೆಗಂತ ಒಂದಷ್ಟು ಆಪ್ಷನ್ಸ್ಗಳು ಇರ್ತದೆ. ಮದುವೆಗೆ ಒಂದು ನಿಮಗೆ ಆಪ್ಷನ್ 3 ತಿಂಗಳು ರಜೆ ಇದೆ. ಇಂಥದ್ದು ಯಾವ ಸಿಚುವೇಶನ್ ನೋಡ್ಕೊಂಡು ಅಲ್ಲ, ಯಾವ ಸಂಸ್ಥೆಯಲ್ಲೂ ಇಲ್ಲ 3 ತಿಂಗಳು ರಜೆ. 2 ತಿಂಗಳು ಒಮ್ಮೆ ಡೈರೆಕ್ಟ್ ಬರ್ಬೋದು, 60 ದಿನ ರಜೆ, ಮತ್ತು 30 ದಿವಸ 20 ಮತ್ತು 10 ಮಾಡಿ ಬರ್ಬೋದು. 3 ಟೈಮಲ್ಲಿ ನಿಮಗೆ ರಜೆ. ಆರ್ಮಿಯಲ್ಲಿ ಮಾತ್ರ ಚಾನ್ಸ್? ನನ್ನ ಪ್ರಕಾರ ಆಗಿ ಆರ್ಮಿಯಲ್ಲಿ. ಸರ್, ಆಮೇಲೆ ಸರ್ ಮಿಸ್ಸಸ್ ಕರ್ಕೊಂಡು ಹೋಗಿದ್ರೆ ಹೇಗೆ? ನಾನು ಮೊದಲು ಜೋಧ್ಪುರಲ್ಲಿರುವಾಗ ಮಿಸ್ಸಸ್ ಕರ್ಕೊಂಡು ಹೋಗಿದ್ದೆ. ಮತ್ತು ಜೋಧ್ಪುರಲ್ಲಿ ಅವರು ನನ್ನ ಜೊತೆಯಲ್ಲಿ 1.5 ವರ್ಷ ಬಹುಶಃ ಇರ್ಬೋದು. ಮತ್ತು ಊರಿಗೆ ಬಂದು ಒಂದು ಮಗು ಆಯಿತು, ನಮ್ಮದು ಹೆಣ್ಣು ಮಗು. ಊರಲ್ಲಿ ಅವರು ತವರು ಮನೆಯಲ್ಲಿ, ಆಸ್ಪತ್ರೆಯಲ್ಲಿ. ನಿಮ್ಮ ತಂದೆ ತಾಯಿ ಬಗ್ಗೆ ಸರ್, ಯಾಕಂದ್ರೆ ನಾನು ಇದು ಕೇಳಲೇಬೇಕಾದ್ದು. ಯಾಕಂದ್ರೆ ಇವತ್ತು ನೀವು ಇಲ್ಲಿ ಇಷ್ಟೆಲ್ಲ ಕೃಷಿ ಕಾಯಕದಲ್ಲಿ ತೊಡಗಿದ್ದೀರಂದ್ರೆ ಅವರೆಲ್ಲ ಕಾರಣ. ನನಗೊಂಚೂರು ಅದ್ರ ಬಗ್ಗೆ ಹೇಳಿ ಸರ್. ನಮ್ಮದು ತಂದೆ ತಾಯಿಯವರ ಬಗ್ಗೆ ಹೇಳುವುದೇನೆಂದರೆ, ತುಂಬ ಬಡ ಕುಟುಂಬದಲ್ಲಿ ಹುಟ್ಟಿದವರು ನಾವು. 5 ಮಂದಿ, ನಾವು 3 ಮಂದಿ ಅಣ್ಣ ತಮ್ಮಂದಿರು, 3 ಮಂದಿ ನಾವು, 2 ತಂಗಿಯಂದಿರು, ಜೊತೆಯಲ್ಲಿ 5 ಮಂದಿ ನಾವು. ಅವರು ಎಷ್ಟು ಬಡವರಿದ್ರು, ರಾತ್ರಿ ವ್ಯಾಪಾರಕ್ಕೆ ಸಣ್ಣ ಪುಟ್ಟ ಆಟ, ಕೋಲ, ಯಕ್ಷಗಾನ ಎಲ್ಲ ವ್ಯಾಪಾರಕ್ಕೆ ತಗೊಂಡು ಹೋಗ್ತಿದ್ರು. ಅಂದರೆ ಸಣ್ಣ ಸಣ್ಣ ಮಿಠಾಯಿಗಳನ್ನೆಲ್ಲ, ಲಾಡು, ಚಕ್ಕುಲಿ, ಚರ್ಮುರಿ, ಅದು ಎಲ್ಲ ವ್ಯಾಪಾರಕ್ಕೆ ಹೋಗಿ
ಅಲ್ಲಿ ವ್ಯಾಪಾರ ಮಾಡಿ ಅದರಿಂದ ಬಂದ ಲಾಭದಿಂದ ನಮ್ಮನ್ನು ಇದು ಮಾಡ್ತಿದ್ರು, ಸಾಕ್ತಿದ್ರು. ಮತ್ತು ನಾವು ಸ್ವಲ್ಪ ದೊಡ್ಡದಾದ ಮೇಲೆ 5ನೇ 6ನೇ ತರಗತಿಲಿರುವಾಗ ಸೈಕಲ್ ನಾವು ಕಲಿತೀವಿ. ನಾವು ಅವರ ಜೊತೆಲಿ ಹೋಗ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಅವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಿದ್ರು. ನಾವು ರಾತ್ರಿ ಅಂದ್ರೆ ಆ ಬದುಕು ಅಂದರೆ ತುಂಬ ಅಂಥ ಬದುಕು ಯಾರಿಗೂ ಬರಬಾರ್ದು. ನಾನು ಹೇಳೋದಾದ್ರೆ ರಾತ್ರಿ ನಾವು ಹೋಗ್ತಿದ್ವಿ, ನಮಗೆ ಅವರು ಮಲಗಲಿಕ್ಕೆ ಬಿಡ್ತಿದ್ರು. ನಾಳೆ ಬೆಳಿಗ್ಗೆ ಶಾಲೆಗೆ ಹೋದ್ರು, ಅಲ್ಲೂ ಕಣ್ಣು ಕೂರ್ತಿದ್ರು. ಅಂದ್ರೆ ಆ ಹಿಮ ಬೀಳ್ತಾ ಇರ್ತದೆ, ಒಂದೆರಡು ಆಟದ ಸೌಂಡ್. ಹಿಮ ಅಷ್ಟೊಂದು ಇರುದಿಲ್ಲ ಈಗ, ಆದ್ರೂ ಚಳಿ ಇರುವಾಗ ಸ್ವಲ್ಪ ಚಳಿ ಇರ್ತದೆ. ಅದು ನಮ್ಗೆ ಇಲ್ಲಿಯವರೆಗೆ ಚಳಿ ಅದು ಜಾಸ್ತಿ. ಆದ್ರೆ ನಾವು ಟೊಪ್ಪಿ ಎಲ್ಲ ಇಟ್ಟು ಹಿಮ ಬೀಳದಾಗೆ ಅದೆಲ್ಲ ನಮಗೆ ಪ್ರೊಟೆಕ್ಷನ್ ಮಾಡಿ ಕರ್ಕೊಂಡು ಹೋಗ್ತಿದ್ವಿ ಸೈಕಲಲ್ಲಿ. ಅಲ್ಲಿ ಅವರ ಹಿಂದೆ ನಾವು ಮಲಗಿ ಮತ್ತೆ ಬೆಳಿಗ್ಗೆ ಅವ್ರ ಜೊತೆಲಿ ನಾವು ಸ್ವಲ್ಪ ವ್ಯಾಪಾರ ಮಾಡ್ತೀವಿ. ಅದೇ ನನ್ಗೆ ಈಗ ವ್ಯಾಪಾರ ಮಾಡ್ಲಿಕ್ಕೆ ಒಂದು ಛಲ. ಆ ಒಂದು ಶ್ರಮ, ಅವತ್ತು ತಂದೆ ತಾಯಿಯವರು ಮಾಡಿದ ಶ್ರಮ ಬಹುಶಃ ಇವತ್ತು ನಿಮ್ಮನ್ನು ಈ ಸ್ಥಾನಕ್ಕೆ ನಿಲ್ಲಿಸಿ ಈ ಒಂದು ಮನೋಸ್ಥಿತಿ ಕೊಟ್ಟಿರ್ಬೋದು. ಅವರ ಶ್ರಮದ ಹಿಂದಿನ ಒಂದು ನಿಜವಾಗಿ ಅವರ ಶ್ರಮದಿಂದಲೇ ಅವರ ಆಶೀರ್ವಾದದಿಂದಲೇ ನಾವು ಇಷ್ಟ ತನಕ ಬಂದಿದೆ ಅಂತ ನಾನು ಹೇಳ್ತೀನಿ. ತಂದೆ ತಾಯಿಯವರ ಒಂದು ಒಲುಮೆ ನಿಮ್ಗೆ ಆಶೀರ್ವಾದ ಇದ್ರೆ ನೀವು ಇಡೀ ಜಗತ್ತನ್ನೇ ಗೆಲ್ಲಬಹುದೆಂದ ಒಂದು ಗಾದೆ ಆ ತರ. ಮತ್ತೆ ತಂದೆಯವರಿಗೆ ಫುಲ್ಲು ಸಪೋರ್ಟ್ ನಮ್ಮ ತಾಯಿ. ಯಾಕೆಂದ್ರೆ ಲಾಡು ಚಕ್ಕುಲಿ ಮಾಡ್ಬೇಕಾದ್ರೆ ಒಬ್ಬರಿಂದ ಆಗುದಿಲ್ಲ ಅದು. 100%. ಅದಕ್ಕೆ ಇವರು ಕಾಡೆದು ಈಗಲೂ ಹೇಳ್ತಾರೆ, ಅಂಥದ್ದು ಒಂದು ನನಗೆ ಬಂದದ್ದು ತುಂಬಾ ಕಷ್ಟ. ಅಷ್ಟು ಕಷ್ಟಪಟ್ಟು ಸಹ ತಂದೆ ತಾಯಿಯಂದಿರು ನಮ್ಮ 5 ಮಕ್ಕಳನ್ನು ಹೇಗೆ ನಮಗೆ ಒಂದು ಮಕ್ಕಳನ್ನು ಸಾಕಲಿಕ್ಕೆ ತುಂಬಾ ಕಷ್ಟ ಆಗ್ತಾ ಉಂಟು. ಅದು ಸಹ ಅಷ್ಟು ಆ ಟೈಮಲ್ಲಿ. ಸರ್ ಇನ್ನೊಂದೇನಂದ್ರೆ ಸರ್, ಆ ಹಿರಿಯರ ಜೀವನ ಪ್ರೀತಿ ಇದೆಯಲ್ಲ, ಅದು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆ ಕಷ್ಟಪಟ್ಟು ದುಡ್ದು ಅಷ್ಟೇ ಜೀವನವನ್ನ ಪ್ರೀತಿಸ್ತಾರೆ. ನಮ್ಮನ್ನು ನೋಡಿ ಯಾರಿಗೂ ತಾಯಿಯವರು ಎಷ್ಟು ಎಜುಕೇಶನ್ ಏನು ಮಾಡ್ಲಿಕ್ಕಿದ್ರು ಸಹ ಅವ್ರು ಬೇಡ ಹೇಳಿಲ್ಲ. ನಮ್ಮ ಕುಟುಂಬದವರ ಹತ್ರ ಹಣ ತಗೊಂಡು ಏನು ಕಲಿತಿ ಮಗ ಅದು ಕಲಿ, ಎಷ್ಟು ಕಲೀಲಿಕ್ಕೆ ಸಾಧ್ಯ ಉಂಟು ಅಷ್ಟು ಕಲಿ, ಅಷ್ಟು ಅವರು ಮಾಡಿದ್ದಾರೆ. ಓಕೆ. ಆಮೇಲೆ ತಂದೆಯವರು ತೀರ್ಕೊಂಡ ಮೇಲೆ ತಂದೆಯವರು ಸಾಧಾರಣ ತಂದೆಯವರು ಅಂದರೆ 2014ರಲ್ಲಿ ತೀರಿ ಹೋದರು. ಆಗ ನೀವು ನಾನು ಆವಾಗ ಜಬಲ್ಪುರಲ್ಲಿದ್ದೆ, ಮಧ್ಯಪ್ರದೇಶ ಜಬಲ್ಪುರ. ಅಲ್ಲಿ ರಾತ್ರಿ ನನಗೆ ಸೌಖ್ಯ ಗೊತ್ತು, ಅವರು ಅಡ್ಮಿಟ್ ಆಗಿದ್ದಾರೆ ಮಣಿಪಾಲದಲ್ಲಿ, ಅದೆಲ್ಲ ಗೊತ್ತು. ನನಗೆ ರಾತ್ರಿ 8 ಗಂಟೆಗೆ ನಾನು ಊಟ ಮಾಡೋ ಸಮಯದಲ್ಲಿ ನನಗೆ ಫೋನ್ ಬಂತು, ತಂದೆಯವರು ಪರಲೋಕಕ್ಕೆ ಸೇರಿದ್ರು ಅಂತ. ಅಣ್ಣನವರು ಫೋನ್ ಮಾಡಿ ನನಗೆ ಆವಾಗಲೇ ಒಂದು ಅಲ್ಲಿಂದ ಎದ್ದು ಅಲ್ಲಿ ಊಟ ಎಲ್ಲ ಬಿಟ್ಟು ನಾನು ಬಂದು ಮತ್ತೆ ನಮ್ಮ ಸೀನಿಯರಿಗೆ ಹೇಳಬೇಕು, ಕೂಡಲೇ ಎಮರ್ಜೆನ್ಸಿ ಹೋಗಬೇಕು ಅಂತ ಹೇಳಿದೆ. ಆಯಿತು, ನೀನು ಹೇಗೆ ಹೋಗ್ತೀಯ ಅಂತ ಕೇಳಿದ್ರು. ನಾನು ಹೇಗಾದರೂ ಹೋಗ್ತೇನೆ, ಫ್ಲೈಟಲ್ಲಿ ಹೋಗ್ತೇನೆ ಅಂತ ಹೇಳಿದೆ. ನನಗೆ ಫ್ಲೈಟಿಗೆ ಹೋಗೋ ಒಂದು ಸ್ಲಿಪ್ ಕೊಟ್ಟು ಒಂದು 40% ನನಗೆ ಡಿಸ್ಕೌಂಟ್ ಇರ್ತದೆ ಅದರಲ್ಲಿ. ಫ್ಲೈಟಲ್ಲಿ ಟಿಕೆಟ್ ಮರು ದಿವಸ ಬೆಳಿಗ್ಗೆ ನಾನು ಬಂದಿದ್ದೆ. ಒಂದು 11-12 ಗಂಟೆ ಅಷ್ಟು ತನಕ ಬಂದಿದ್ದೇನೆ. ಮತ್ತು ನಾವು ಮರು ದಿವಸ ಅವರು ಮರ್ಚಲ್ಲಿ ಇಟ್ಟು ಮರ್ಚರಿಯಿಂದ ಮತ್ತೆ ಮರು ದಿವಸ ಹೋಗಬೇಕು. ಓಕೆ. ಬಹುಶಃ ಅದೊಂದು ಭಾವುಕ, ತುಂಬ ಭಾವುಕ. ಅಂದರೆ ಅವರು ನಮಗೆ ಇಷ್ಟು ಕಷ್ಟಪಟ್ಟು ಇಷ್ಟು ನಮಗೆ ದೊಡ್ಡ ಮಾಡಿದ್ದಾರೆ, ಮತ್ತು ನಾವು ದುಡಿಮೆ ಮಾಡಿ ನಮ್ಮ ಫಲ ಅವರಿಗೆ ಏನು ನಮಗೆ ಕೊಡಲಿಕ್ಕಾಗಲಿಲ್ಲ. ಅಂದರೆ ಕಡಲಿದ್ದಾಗ ಅಲ್ಲಿಲ್ಲ, ಅಲ್ಲಿದ್ದಾಗ ಕಡಲಿಲ್ಲ, ಆ ಥರ. ಅಂದರೆ ನಾವೇನಾದರೂ ಕೊಡಬೇಕಂತ ಒಂದು ಆಸೆ ಇದ್ದರೆ ಅವರಿಲ್ಲ. ಅದರಿಂದ ಅದೇಗೋಸ್ಕರ ನಾವು ನನ್ನ ತಾಯಿಯನ್ನು ತುಂಬ ಚೆನ್ನಾಗಿ ನೋಡ್ತಾ ಇದ್ದೇನೆ ಮನೆಯಲ್ಲಿ. ಈಗ ನೀವು ನನಗೊಂದು ವಿಷಯ ಕೇಳಿಬಟ್ಟೆ, ಇವತ್ತಿಗೂ ನೀವು ಆ ತಂದೆ ಮತ್ತು ತಾಯಿ ಹೇಗೆ ಕಷ್ಟಪಟ್ಟು ಇದಕ್ಕೆ ಜಾತ್ರೆಗೆ, ಕೋಲಕ್ಕೆ, ಆಟಕ್ಕೆಲ್ಲ ಹೋಗ್ತಿದ್ರು, ಅಲ್ಲಿ ಹೋಗೋದಷ್ಟು ಮಿಠಾಯಿಗಳನ್ನು ಮಾಡ್ತಿದ್ರು, ಅದನ್ನು ನೀವು ಪುರುಸತಿದ್ದಾಗ ಮಾಡ್ತೀರಂತೆ ಸರ್? ಅದೇ ನಿಜವಾಗಿ ಖಂಡಿತವಾಗಿ ನಾನು ನೀವು ಹೇಳಿದ ಪ್ರಕಾರ ತಂದೆಯವರ ಒಂದು ನೆನಪಿಗೋಸ್ಕರ. ಇಲ್ಲದಿದ್ದರೆ ನಮಗೆ ತಂದೆಯವರ ನೆನಪು ಒಂದು ಫೋಟೋ ನೋಡುವಾಗ ಬರ್ಬೋದು, ಫೋಟೋ ಮುಂದೆ ಭಾವಚಿತ್ರ ನೋಡಿ ಬರ್ಬೋದು. ನಾನು ಜಾತ್ರೆಗೆ ಹೋಗ್ತೇನೆ, ಹೋಗುವಾಗ ತಂದೆಯವರನ್ನು ನಮಸ್ಕಾರ ಮಾಡಿ, ಜಾತ್ರೆಯಲ್ಲಿ ಹೋಗುವಾಗ ಅವರ ನೆನಪಿಟ್ಟು ನಾನು ಜಾತ್ರೆ ಮಾಡೋದು. ಅಲ್ಲ, ಇವತ್ತಿಗೂ ನಿಮಗೆ ಅಲ್ಲಿ ಯಾರಿಗೂ ವಿಚಾರಗಳು ಗೊತ್ತಿರ್ತದೆ? ಸುಮಾರು ಜನಕ್ಕೆ ಗೊತ್ತಿದೆ. ತುಂಬಾ ಜನ ಹೇಳ್ತಾರೆ, ನಿಂಗೆ ಯಾಕಪ್ಪ ನಿಂಗೆ ಪೆನ್ಷನ್ ಬರ್ತದೆ ಇದೆಲ್ಲ ಯಾಕೆ? ನಾನು ಹೇಳಿದ ನನ್ನ ತಂದೆಗೋಸ್ಕರ ನಾನು ಮಾಡೋದು. ಎಸ್, ಅಂಬಾನಿ ಅವರಿದ್ದಾರೆ, ಅವರ ತಂದೆ ಮಾಡಿದ ಅವರ ಮಕ್ಕಳು ಮಾಡ್ತಾ ಇದ್ದಾರೆ. ನಾನು ತಂದೆ ಮಾಡಿದ ಆಸ್ತಿ ಇದೆ ನಮ್ದು, ನಾನು ಅದು ಮಾಡ್ತಿದ್ದೇನೆ. ಇದು ತೋಟ ಎಲ್ಲ ಮಾಡಿದ್ದಾರೆ, ಅದು ತಂದೆಗೊಂದು ಕೊಡೋ ಗೌರವನ ನಾನು ಹೇಳಿಸೋದು. ಖಂಡಿತ. ಮತ್ತೆ ಮನೆಯವರು, ತಾಯಿ, ತಮ್ಮ, ನಮ್ಮ ಹೆಂಡತಿ, ಮಗಳು ಎಲ್ಲ ಸಪೋರ್ಟ್. ನಮ್ಮ ಜೊತೆಲಿ ನಮ್ಮ ವೈಫ್ ಸಹ ಬರ್ತಾರೆ. ಓಕೆ. ಅವರಿಗೆ ಸಹ ತುಂಬ, ಯಾಕೆಂದರೆ ಅಷ್ಟು ಇಂಟ್ರೆಸ್ಟ್ ಯಾಕೆ ಅವರಿಗೆ. ನಾವು ಧರ್ಮಸ್ಥಳ ಗ್ರೂಪ್, ಸಂಜೀವಿನಿ ಗ್ರೂಪಲ್ಲಿ ಇದ್ದೆವು. ನಮ್ಮ ಮಿಸ್ಸೆಸ್ ಇದ್ದಾರೆ, ಅವರು ಅದರಲ್ಲಿ 2-3 ಸಂತೆ ಮಾಡಿ, ಸಂಜೀವಿನಿ ಸಂತೆ ಕೇಳಿರ್ಬೋದು, ಅದರಲ್ಲಿ ಒಂದು 2-3 ಸಂತೆ ಮಾಡಿದ್ದಾರೆ ನಾವು ಶಿರೋಮಂಚಕದಲ್ಲಿ. ಅದರಲ್ಲಿ ಒಳ್ಳೆ ವ್ಯಾಪಾರ ಎಲ್ಲ ಆಗಿದೆ. ಓಕೆ. ನಿಮ್ಮದು ಕೃಷಿ ಬಗ್ಗೆ ಸರ್?
ಕೃಷಿ ಬಗ್ಗೆ ಅಂದರೆ ನಮಗೆ ಈಗ ಅದರದ್ದು ಇಂಟ್ರೆಸ್ಟ್ ಅಲ್ಲ. ನಮ್ಮ ಮೊದಲಿಂದಲೂ ಸಹ ನಾನು ಸಣ್ಣದು ಇರುವಾಗಲೂ ಸಹ ನಾನು ತಂದೆ ಜೊತೆ ನಮ್ಮ ತಮ್ಮ ಅಣ್ಣ ಅವರೆಲ್ಲ ಸೇರಿ ಜೊತೆಯಲ್ಲಿ ಇದೆಲ್ಲ ತೆಂಗಿನ ಮರ ಎಲ್ಲ ನೆಟ್ಟವರು. ಇದು ಹೂವಿನ ಗಿಡ ಸಹ ತಂದೆ ನೆಟ್ಟದ್ದು. ಇದು ಏನು ಹಾಳಾಗಬಾರ್ದು ಅದಕ್ಕಂತ ನಾನು ಕಂಟಿನ್ಯೂ ಮಾಡ್ತಾ ಇದ್ದೇನೆ. ಮತ್ತು ಮಲ್ಲಿಗೆ ಕೃಷಿ ಬಗ್ಗೆ ಮಲ್ಲಿಗೆ ಕೃಷಿ ಸಹ ತುಂಬ ಮೊದಲಿಂದ ಇತ್ತು. ಅವರು ತಂದೆ ತಾಯಿ ಎಲ್ಲ ಸೇರಿ ಮಾಡಿದ್ದು, ಅದನ್ನು ಕಂಟಿನ್ಯೂ ಮಾಡಿ. ಅದು ಹಾಳಾಗಬಾರ್ದು, ಇನ್ನವರಿಗೆ ದುಡಿಲಿಕ್ಕೆ ಆಗುದಿಲ್ಲ ಅಷ್ಟು, ಅದು ನಾವು ದುಡಿಬೇಕು. ನಮ್ಮ ನಂತರ ಬೇರೆ ಯಾರು ಅದು ನಮಗೆ ಗೊತ್ತಿಲ್ಲ. ಆದರೆ ಇಷ್ಟು ತನಕ ನಾವು ಇರುವ ತನಕ ಅದನ್ನು ಯಾರಿಗೂ ಹಾಳು ಮಾಡಲಿಕ್ಕೆ ಬಿಡಬಾರ್ದು. ಮತ್ತು ನಾವು ಡ್ಯೂಟಿಯಲ್ಲಿ ಇರುವಾಗ ನಡುವಿನಲ್ಲಿ ರಜೆ ಬರ್ತೇವೆ, ತಿಂಗಳಿಗೆ ವರ್ಷಕ್ಕೆ 1-2 ತಿಂಗಳು ರಜೆ ಬಂದು ಇಲ್ಲಿ ಸಹ ಏನಾದರೂ ತೊಂಡೆಕಾಯಿ ಬಸಳೆ ಏನಾದರೂ ನಟ್ಟು ನಾನು ಹೋಗ್ತೇನೆ. ಹೋಗಿ ಅಲ್ಲಿಂದ ಮತ್ತೆ ಫೋನ್ ಮಾಡಿ ಕೇಳುದು, ನಾನು ಬಸಳೆ ನೆಟ್ಟಿದ್ದೇನೆ, ಅದು ಹೇಗೆ ಇದೆ. ಅದು ಪ್ರೀತಿ. ಹೌದು, ಅದನ್ನು ಮಾಡುದು ಏನಂದ್ರೆ ಏನಾದ್ರು ಮಾಡುವ ಒಂದು ಹಂಬಲ. ಬಹುಶಃ ನೀವು ಪ್ರೀತಿ ಇಟ್ಟು ನಟ್ಟಿದ್ರಿಂದ ಅದಷ್ಟೇ ಪ್ರೀತಿಯಿಂದ ಬೆಳೀತಾ ಇದೆ. ಮತ್ತೆ ಅದು ನಮ್ಗೆ ಬಿಡುದಿಲ್ಲ, ನಾವು ಅವರನ್ನು ಸಾಕಿದ್ರೆ ಅವ್ರು ನಮ್ಮನ್ನು ಸಾಕ್ತವೆ ಹಾಗೆ. ಖಂಡಿತ. ಆದ್ರಿಂದ ಅವು ಒಂದು ತರಕಾರಿ ಗಿಡವನ್ನ ನೆಟ್ರೆ ಖಂಡಿತವಾಗಿ ನಮ್ಮೊಂದು ಅಷ್ಟು ಊಟಕ್ಕೆ ಹೊತ್ತಿಗೆ ಅದು ಹೌದು. ಸರ್, ಈಗ ಅದ್ರ ಜೊತೆ ನನಗೊಂದು ಅಂದ್ರೆ ಬಹಳಷ್ಟು ಕೆಲವರ ಹತ್ರ ಕೇಳಿದಾಗ ಇರ್ತಾರೆ, ಅಲ್ಲ ಅವ್ರಿಗೆ ಯಾಕಂದ್ರೆ ನಿಮ್ಗೆ ತುಂಬಾ ಆಫರ್ಗಳು ಬಂದಿತ್ತಾ ಇದಾದ್ಮೇಲೆ ರಿಟೈರ್ಡ್ ಆದ್ಮೇಲೆ? ಹೌದು, ಆಫರ್ಗಳೇನು ಬಂದಿತ್ತು ನನಗೆ ಆಫರ್. ನನಗೆ ಏರ್ಪೋರ್ಟಲ್ಲಿ ಒಂದು ವೇಕೆನ್ಸಿ ಇತ್ತು, ಒಂದು 5-6 ಮಂದಿದ್ದು ರಿಟೈರ್ಡ್ ಆದವರಿಗೆ. ಅಪ್ಲಿಕೇಶನ್ ಹಾಕಿದ್ದೇನೆ ನಾನು, ನಿಜವಾಗಿ ನಾನು ಅಪ್ಲಿಕೇಶನ್ ಅಪ್ಲೈ ಮಾಡಿದ್ದು. ಆದರೆ ಅದಕ್ಕೆ ಅವ್ರದ್ದೆಲ್ಲ ಏನು ರಿಪ್ಲೈ ಬರಲಿಲ್ಲ. ಮತ್ತು ಇಲ್ಲಿ ಪಣಂಬೂರು ಬಂದರಿಗೆ ಒಂದು ಬಂದಿದೆ, ಹೌದು, ಅಲ್ಲಿ ನಾನು ನಿಜವಾಗಿ ಬರ್ದಿಲ್ಲ ಅಂತ ಹೇಳಿದೆ. ನಾನು ಆವಾಗ ಡೈರಿ ಮಾಡ್ತಾ ಇದ್ದೆ, 14 ದನಗಳಿದ್ದೆವು ನನ್ನ ಹತ್ರ. ಈ ಡೈರಿ ಬಗ್ಗೆ ನಾ ಕೇಳಲಿಲ್ಲ. ಡೈರಿ ಮಾಡ್ತಾ ಇದ್ದೆ, 14 ದನ. ನಂದು ಒಂದು ಹುಚ್ಚಾಟ ಅಂತ ಹೇಳ್ಬೋದು. ಹುಚ್ಚಾಟ ಅಂದ್ರೆ ಇಂಟ್ರೆಸ್ಟ್ ನಡುವಿನಲ್ಲಿ ಒಂದು ಹುಚ್ಚಾಟ. ಬಹುಶಃ ಹುಚ್ಚಾಟ ಅಂದ್ರೆ ಒಂದು ವಿಷಯದ ಬಗ್ಗೆ ಇರುವಂತ ಅತಿಯಾದ ಪ್ರೀತಿ ಸರ್. ಬಹುಶಃ ಪ್ರಾಣಿಗಳ ಪ್ರೀತಿ ಇತ್ತು, ಎಲ್ಲ ಪ್ರೀತಿ ಮಾಡಿ ನನಗೆ ಅಂದ್ರೆ ಮನೆ ಬಿಟ್ಟು ಹೊರಗೆ ಹೋಗುವಾಗ ಇರ್ಲಿಲ್ಲ. ನನಗೊಂದು ರಿಟೈರ್ಡ್ ಆದ ಆರ್ಮಿ ಆಫೀಸರೇ ಫೋನ್ ಮಾಡಿದ್ದು, ಇಲ್ಲಿ ಒಂದು ಒಳ್ಳೆ ವೇಕೆನ್ಸಿ ಇದೆ ಬಂದರಲ್ಲಿ, ಸೂಪರ್ವೈಸರ್ ಆಗಿ ಕೆಲಸ ಕೊಡ್ತೇನೆ, ಬರ್ತೀರಾ ಅಂತ. ಒಂದು 38-40 ತನಕ ಸ್ಯಾಲರಿ. ನಾನು ಹೀಗೆ ಮಾಡ್ತಾ ಇದ್ದೇನೆ, ಅದು ಹೇಗೆ ಬಿಡುವುದು, ಮತ್ತೆ ನಿಮಗೆ ಬಿಟ್ಟದ್ದು ನೀವು ಹೇಳಿ ಅಂತ ಹೇಳಿದ್ರು. ನಾನು ಹೇಳಿದೆ, ಈಗ ಬರಲಿಕ್ಕೆ ಆಗೋದಿಲ್ಲ, ಸಾರಿ, ನೀವು ನನಗೆ ಅಷ್ಟು ಆಫರ್ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ ಅಂತ ಹೇಳಿ. ಈಗಾಗಲೇ ದನ ನಿಮ್ಮ ಹೈನುಗಾರಿಕೆ ಬಗ್ಗೆ? ಹೈನುಗಾರಿಕೆ ಸರ್ ನಾನು ಮಾಡಿದೆ. ಹೈನುಗಾರಿಕೆ ಮಾಡಿ ಅಂದರೆ ಅಷ್ಟು ಅದು ನಮಗೆ ಒಂದು ಹಿಡಿಸಲಿಲ್ಲ. ಓಕೆ. ಅಂದರೆ ಕಷ್ಟ ಜಾಸ್ತಿ, ಲಾಭ ಕಡಿಮೆ. ಅಂದರೆ ಅದು 24x7 ಅದು? 24x7. ಮತ್ತೆ ಒಂದು ಖುಷಿ ಅಂದರೆ ಗೋ ಸೇವೆ ಮಾಡೋದು ಒಂದು ಖುಷಿ. ಆದರೆ ನಮಗೆ ಸೇವೆ ಮಾಡಲು ಅಷ್ಟು ಉತ್ಪತ್ತಿ ಸಹ ಅದರಲ್ಲಿ ಆದರೆ ಒಂದು ಒಳ್ಳೆ ಬ್ಯಾಲೆನ್ಸ್ ಆಗ್ತದೆ. ಮತ್ತು ನಾನೆಲ್ಲ ದನ ಎಲ್ಲ ಮಾರಾಟ ಮಾಡಿ ಈಗ ಒಂದು 2-3 ಇದೆ. ಓಕೆ. ಒಂದು ಹಾಲು ಕರೆಯೋದು ಮತ್ತು 2 ಕರುಗಳಿವೆ ಹೊಲದಲ್ಲಿ ಈಗ ಕಟ್ಟಿದ್ದೇವೆ. ಅಂದರೆ ನೀವು ಅದ್ರ ಜೊತೆಗೆ ನಾನು ಕೇಳ್ಪಟ್ಟೆ, ನೀವು ಬೇರೆ ಬೇರೆ ಥರದ ಹೂವಿನ ಗಿಡಗಳನ್ನು ತರೋದು, ಫ್ರೂಟ್ಸ್ಗಳನ್ನು ಅಂತ ಗಿಡಗಳನ್ನು ತರೋದು, ಇದ್ರ ಬಗ್ಗೆ ಒಂದಷ್ಟು ಹವ್ಯಾಸಗಳನ್ನು ಬೆಳೆಸ್ಕೊಂಡಿದ್ದೀರಿ? ಫ್ರೂಟ್ಸ್ ಅಂದರೆ ಈಗ ಒಂದು ಮಾರ್ಕೆಟ್ಗಳಲ್ಲಿ ಫ್ರೂಟ್ಸ್ನ ಬೆಲೆ ತುಂಬ ಗಗನಕ್ಕೇರಿದೆ. ನಾವು ನಮ್ಮ ಹತ್ರ ಜಾಗ ಜಮೀನೆಲ್ಲ ಉಂಟು, ತೋಟ ಮಾಡಬಹುದು. ನಾನು ಫ್ರೂಟ್ಸ್ನ ಎಲ್ಲ ಫ್ರೂಟ್ ಕೆಲವು ನಡ್ತಾ ಇದ್ದೇನೆ, ಪೇರಳೆ, ಇದು ನೋಡಿ ಜಾಮು ಎಲ್ಲ ನಡ್ತೇನೆ. ಓಕೆ ಸರ್. ಚಿಕ್ಕು ಅದು ಇದೆಲ್ಲ ಕೆಲವು ನಮ್ಮ ಈ ಜಾಗದಲ್ಲೆಲ್ಲ ತಂದೆಯವರು ನೆಟ್ಟು ಹೋದದ್ದು. ಓಕೆ. ಅದು ನಾವು ಕಂಟಿನ್ಯೂ, ಮತ್ತು ನಾವು ಸಹ ಹೊರಗಿಂದ ತರ್ತೇವೆ. ಓಕೆ ಸರ್. ಸರ್, ಕೊನೆಯದಾಗಿ ನಾವು ಬಹುಶಃ ನಮಗೆ ನಮ್ಮ ವಾಹಿನಿಯಲ್ಲಿ ನಮಗೊಂದು ಖುಷಿ, ನಾವು ಒಂದು ಒಳ್ಳೆಯ ಕಾರ್ಯಕ್ರಮದಲ್ಲಿ ನಾವು ಭಾಗಿಯಾಗಿದ್ದೇವೆ ಅನ್ನೋದು. ಇವತ್ತು ಸ್ವಾತಂತ್ರ್ಯ ದಿನ ನಮಗೊಂದು ಈ ಒಂದು ದಿನಾಚರಣೆಯನ್ನು ಎಲ್ಲರೂ ಬೇರೆ ಬೇರೆ ರೀತಿಯಿಂದ ಮಾಡಿದರೆ, ನಾವೊಬ್ಬರು ನಿವೃತ್ತ ಸೈನಿಕರ ಜೊತೆ ನಾವು ಒಂದು ಕಾರ್ಯಕ್ರಮವನ್ನು ಕೊಡೋದ್ರ ಮೂಲಕ ಆಚರಿಸಿದ್ದೇವೆ ಅಂತ ಅನಿಸುತ್ತೆ. ನಮ್ಮ ವೀಕ್ಷಕರಿಗೆ ಏನು ಹೇಳಿ ಇಷ್ಟಪಡ್ತೀವಿ, ಯೂತ್ಗೆ ಎಸ್ಪೆಷಲಿ? ನಾನು ಯೂತಿಗೆ ಏನು ಹೇಳೋದೆಂದರೆ, ಗುರು ಹಿರಿಯರಿಗೆ ಗೌರವ ಕೊಡಬೇಕು, ಮಾತಾಪಿತರ ಸೇವೆ ಮಾಡಬೇಕು, ಮತ್ತು ಒಳ್ಳೆಯ ವಿದ್ಯಾಭ್ಯಾಸ ಕಲಿತು ಒಳ್ಳೆಯ ಹುದ್ದೆಗೆ ಹೋಗಬೇಕು. ದೇಶ ಸೇವೆ ಮಾಡಲು ದೇಶ ಸೇವೆ ಅಂದರೆ ನಾವು ಇಲ್ಲಿದ್ದವರು ಸಹ ದೇಶ ಸೇವೆನೇ ಮಾಡ್ತಾರೆ. ಆರೋಗ್ಯವಂತ ಇರುವುದೇ ಒಂದು ದೊಡ್ಡ ದೇಶ ಸೇವೆ. ಎಲ್ಲರೂ ಪಬ್ಲಿಕ್ ಇದ್ದವರು ಎಲ್ಲ ಒಳ್ಳೆಯ ಆರೋಗ್ಯವಂತ ಇರುವುದೇ ಒಂದು ದೇಶಕ್ಕೊಂದು ದೊಡ್ಡ ಸೇವೆ, ಶಕ್ತಿ ಅದು. ಆದರೆ ಆರ್ಮಿ ಸೇನೆಯಲ್ಲಿ ಸೇವೆ ಮಾಡಬೇಕಂತೇಳಿ ಸೇವೆಯಲ್ಲಿ ಸೇರಬೇಕು. ಸೇನೆಯ ದೊಡ್ಡ ದೊಡ್ಡ ಅಧಿಕಾರಿಗಳೇ ಆಗಬೇಕು, ಚೀಫ್ ಆಗಿ ದೇಶದ ಭವಿಷ್ಯವನ್ನು ಉಜ್ವಲಗೊಳಿಸಬೇಕು, ಬಲಿಷ್ಠ ರಾಷ್ಟ್ರವನ್ನು ಮಾಡಬೇಕಂತ ಯೂತಿಗೆ ಒಂದು ನನ್ನ ಮುಖಾಂತರ. ಓಕೆ ಸರ್, ತುಂಬ ಖುಷಿ ಆಯಿತು. ನಾವು ಇದ್ರ ಮಧ್ಯ ಬೆಳಗಿನ ಒಂದಷ್ಟು ನೀವು
ದನಗಳ ಜೊತೆ ಇರೋದು, ಮಲ್ಲಿಗೆ ಕೃಷಿ ಹತ್ರ ಇರೋದು, ತೋಟದಲ್ಲಿರೋದು, ಆಮೇಲೆ ನಿಮ್ಮ ಮನೆಯವ್ರ ಜೊತೆ ಇರೋದು, ಇದೆಲ್ಲವನ್ನು ಕೂಡ ನೋಡ್ಕೊಳ್ತಾ ಬಂದ್ವಿ. ಈ ಕೊನೆಯ ಘಟ್ಟದಲ್ಲಿ ನಿಮ್ಮನ್ನು ಒಂದು ಮಾತಾಡಿಸ್ಬೇಕು ಅಂತ ಬಹಳಷ್ಟು ಖುಷಿ ಪಟ್ವಿ. ಜೊತೆಗೆ ನಮ್ಮ ಈ ದಿನದ ವಿಶೇಷವಾಗಿ ಕಾರ್ಯಕ್ರಮ ಕೂಡ ಇದೇ ಆಗಿತ್ತು. ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ, ನಿಮ್ಮ ಅಮೂಲ್ಯ ನೆನಪುಗಳನ್ನು ಹಂಚಿಕೊಂಡಿದ್ದಕ್ಕೆ ನಮ್ಮ ಸ್ಪಂದನ ವಾಹಿನಿಯಿಂದ ಮತ್ತು ನಮ್ಮೆಲ್ಲ ವೀಕ್ಷಕರ ಪರವಾಗಿ ನಿಮಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೀನಿ. ಧನ್ಯವಾದಗಳು. ಕೊನೆಯದಾಗಿ ನಾನು ಏನು ಹೇಳಬೇಕು ಅಂದರೆ, ನಿಮ್ಮ ಮಾಧ್ಯಮದ ಮೂಲಕ ನನಗೆ ಇಲ್ಲಿ ಇಂಟೀರಿಯಲ್ ಎಷ್ಟು ನಾನು ಕಾಡಿನೊಳಗೆ ನಮ್ಮನ್ನು ನೀವು ನನ್ನ ಬಗ್ಗೆ, ನನ್ನ ಕಿರುಪರಿಚಯ ಹಾಗೂ ನನ್ನ ಅನುಭವಗಳನ್ನು ನಿಮ್ಮ ಮಾಧ್ಯಮದ ಮೂಲಕ ಎಲ್ಲ ಸಮಸ್ತ ಜನರಿಗೆ ಪ್ರಸಾರ ಮಾಡಿದ್ದಕ್ಕಾಗಿ ನಿಮ್ಮ ಸ್ಪಂದನ ಚಾನಲಿಗೆ ನನ್ನ ಹಾಗೂ ನನ್ನ ಮನೆಯವರ ಪರವಾಗಿ ಎಲ್ಲರಿಗೂ ಧನ್ಯವಾದ. ಮತ್ತು ನನ್ನ ಮಗ ಮಿಲಿಟ್ರಿಗೆ ಹೋಗೋದು ನನಗೆ ತುಂಬ ಖುಷಿ. ಆದರೆ ನನಗೆ ಈಗ ಒಳ್ಳೆಯದಾಯಿತು ಅವನು ಹೋಗಿ. ಮತ್ತು ಎಲ್ಲ ಹತ್ರ ಹೇಳಿದ್ದಕ್ಕೆ ಬೇಡ ಬೇಡ ಹೇಳಿದರು. ನಾನು ಕಳಿಸಿದ್ದೇನೆ ಅವರಿಗೆ. ಹಾಗಾಗಿ ಒಂದು ಸಲ ಹೋಗಿ ಬರುವಾಗ ಅವನಿಗೆ ಅಷ್ಟು ಖುಷಿ ಇರಲಿಲ್ಲ. ಆದರೆ ನಾನು ಹೋಗಂತ ಒತ್ತಾಯ ಮಾಡಿ ಕಳಿಸಿದ್ದು. ಮತ್ತು ಎಲ್ಲರೂ ಹೇಳಿದರು ಬೇಡ ಬೇಡ ಅಂತ ಹೇಳಿದರು. ಆದರೂ ನಾನು ಕೇಳಲಿಲ್ಲ, ನಾನು ಕಳಿಸಿಯೇ ಬಿಟ್ಟಿದ್ದೇನೆ. ಈಗ ಎಲ್ಲ ಒಳ್ಳೆಯದಾಗಿದೆ. ಎಲ್ಲ ಊರಿನಲ್ಲಿ ಕೂತ್ಕೊಂಡು ಎಲ್ಲ ಚಂದ ಮಾಡಿ ನಮಗೆ ನೋಡ್ತಾನೆ. ಅದು ನನಗೆ ತುಂಬ ಸಂತೋಷ. ನನಗೆ ಸಹ ಕೂಗು ಬರ್ತದೆ, ಆದರೆ ನಾನು ಧೈರ್ಯದಿಂದ ಕಳಿಸಿದ್ದೇನೆ ಅಷ್ಟೇ. ಒಂದು ಸಲ 6 ತಿಂಗಳಲ್ಲಿ ಬಂದ, ಟ್ರೈನಿಂಗ್ ಆದ ಕೂಡಲೇ ಸ್ವಲ್ಪ ದಿವಸ ರಜೆ, ಮತ್ತು ಸೀದಾ ದೂರದಲ್ಲಿ ಹಾಕಿದ್ದಾರೆ ಅವನಿಗೆ. ಮತ್ತೆ ಹೋಗಿ 1 ವರ್ಷನೋ ಏನೋ ಹಾಗೆ ಬರುವಾಗ ಮತ್ತೆ ಹೆದರಲಿಲ್ಲ, ಮತ್ತೆ ಸೀದಾ ಹೋಗಿದ್ದಾನೆ. ಹೌದು, ಹೋಗಿದ್ದಾನೆ. ಎಲ್ಲ ಪ್ಲೇಸ್ ತೋರಿಸಿದ್ದಾನೆ. ಅವನು ಎಲ್ಲಿ ಎಲ್ಲ ಕೆಲಸಕ್ಕಿದ್ದ ಅಲ್ಲಿಗೆಲ್ಲ ತೋರಿಸಿ, ಎಲ್ಲ ಹರಿದ್ವಾರ, ಕಾಶಿ, ತಿರುಪತಿ ಅದು ಮಾಡ್ತಾನೆ. ಅವನ ತಂದೆಯದ್ದು ಹೆಸರು ಒಂದು ಉಳೀಲಿ, ಈಗ ನಮಗೆ ಉಳೀಲಿ ಅಂತ ಎಲ್ಲ ಹೋಗ್ತಾರೆ, ಸೊಸೆ ಮತ್ತು ಮಗ. ಹಾಗೆ ನಮ್ಮ ಮದುವೆಗೆ ಈ ಮನೆಯಲ್ಲಿ ಬಂದು ನಾನು ತುಂಬ ಖುಷಿ. ಏನಂತೆ ನಮ್ಮ ಮನೆ ಅನಿಸಿದೆ. ಅವರು ನಮ್ಮ ಎಲ್ಲ ಕಾರ್ಯಕ್ಕೆ ಸಪೋರ್ಟ್ ಮಾಡ್ತಾರೆ. ಅಮ್ಮ ಆದರೆ, ಇವರಾದರೆ, ತಮ್ಮ ತಂಗಿ ಎಲ್ಲ ನನಗೆ ಏನು ಬೇಕೋ ಅದು ಮಾಡಿ ಆಯಿತು ಅಂತ ಹೇಳ್ತಾರೆ. ಬೇಡ ಅಂತ ಹೇಳಲಿಕ್ಕಿಲ್ಲ ಅವರು. ಮತ್ತು ಇವರು ಒಟ್ಟಿಗೆ ಅಂತ ದೇಶ ಸೇವೆ ಮಾಡಿದ್ದಕ್ಕೆ ನನಗೆ ತುಂಬ ಖುಷಿ. ಏನು, ನಾನು ಅವರ ಮಿಲಿಟ್ರಿ ಅವರ ಹೆಂಡತಿ ಅಂತ ಅದೊಂದು ಗೌರವ ಇದೆ ನನಗೆ. ಎಲ್ಲಿ ಹೋಗಿದ್ದಾರ ಅವರು ಮಿಲಿಟ್ರಿ ಅಂತ ಹೇಳ್ತಾರೆ ನನಗೆ, ಅದೊಂದು ಇದು. ಮತ್ತು ಅವರ ದೇಶ ಸೇವೆ 30 ವರ್ಷ ಮಾಡಿದ ಬಂದೆ. ಅದು ಎಲ್ಲ ರಾಜಸ್ಥಾನ, ಪುಣೆ ಮತ್ತು ಪಠಾನ್ಕೋಟ್, ಮತ್ತು ಈಗ ಲೇಟೆಸ್ಟ್ ಇದು ಚಂಡೀಗಢಲ್ಲಿ APS ಅಲ್ಲಿ ಇದ್ದೆ. ಮಧ್ಯದಲ್ಲಿ ಇಲ್ಲಿ ಸಹ ಹೋಗಿದ್ದೇನೆ ಅಪ್ಪ ಶ್ರೀನಗರಲ್ಲಿ ಇರುವಾಗ. ಅಪ್ಪ ಅಂದರೆ ತುಂಬ ನೆನಪು ಬರ್ತಿತ್ತು ಇಲ್ಲಿ ಇರುವಾಗ. ಮತ್ತು ಅಪ್ಪ ಮತ್ತು ಅಮ್ಮ ನನಗೆ ಒಂದು ಬೆಸ್ಟ್ ಫ್ರೆಂಡ್. ಅಂದರೆ ನನಗೆ ಅವರು ಊರಿಗೆ ಬಂದ ಮೇಲೆ ನನಗೆ ಸಹ ಒಂದು ಎಂತ ಹೇಳ್ತಾರೆ, ಒಂದು 50% ಎಡಿಷನಲ್ ಧೈರ್ಯ ನನಗೆ. ಯಾಕಂದರೆ ನನ್ನ ಒಟ್ಟಿಗೆ ಇನ್ನೊಬ್ಬರು ಸಪೋರ್ಟಾಗಿ ಇರ್ತಾರೆ ಅಂತ. ಹಾಗೆ ಅಂದರೆ ಕೆಲಸದಲ್ಲಿ ಸಹ ನಾವು ಎಲ್ಲ ಎಂಥ ಇಲ್ಲಿ ತೋಟದಲ್ಲೆಲ್ಲ ಎಂಥ ಕೆಲಸ ಇದ್ದರೂ ನಾವು ಇಬ್ಬರು ಇದ್ದರೆ ಅದು ಆಗ್ತದೆ ಅಂತ ಪಕ್ಕ ನನಗೆ. ಹಾಗೆ ಹೌದು, ಈಸಿ ಆಗ್ತದೆ. ಮತ್ತು ನಮ್ಮದು ಈಗ ತೆಂಗು ಇದೆ, ಅಡಿಕೆ ಇದೆ, ಬಾಳೆ ಇದೆ, ಮಲ್ಲಿಗೆ ಕೃಷಿ ಇದೆ, ತರಕಾರಿ ಎಲ್ಲ ಮಾಡ್ತಾಯಿದ್ದೇವೆ ನಾವು. ನಡುವೆ ಒಮ್ಮೊಮ್ಮೆ ಭತ್ತ ಸಹ ಮಾಡ್ತಾ ಇರ್ತೇವೆ ನಾವು. ಖಂಡಿತ ಗ್ರೇಟ್. ನನಗೆ ಅಂದರೆ ಅವರ ತಮ್ಮ ಆಗಿ ನನಗೆ ತುಂಬ ಪ್ರೌಡ್ ಫೀಲ್ ಆಗ್ತಾಯಿದೆ. ಮತ್ತು ಎಂತಂದರೆ ಅವರು ಅಷ್ಟು ವರ್ಷ ದೇಶ ಸೇವೆ ಮಾಡಿ ನಮ್ಮ ಮನೆಯವರಿಗೆಲ್ಲರಿಗೂ, ಊರಿನವರಿಗೆಲ್ಲರಿಗೂ ಸಹ ಪ್ರೌಡ್ ಫೀಲ್. ಅವರು ಯಾವಾಗಲೂ ಸಿಕ್ಕುವಾಗ ಒಳ್ಳೆ ಇದು ಮಾಡ್ತಾರೆ, ಎನ್ಕರೇಜ್ ಮಾಡ್ತಾ ಇರ್ತಾರೆ, ಆಗ್ಬೋದಂತ. ಹಾಗೆ ಆತ್ಮೀಯ ವೀಕ್ಷಕರೇ, ನೋಡಿದ್ರಲ್ಲ, ದೇಶ ಕಾಯುವ ಸೇನಾನಿಯ ನಿವೃತ್ತ ಬದುಕಿನ ಒಂದೊಂದು ಕ್ಷಣಗಳು, ಅವರು ಸೇನೆಯಲ್ಲಿರುವಾಗ ಅವರ ಅನುಭವಗಳು, ಇವೆಲ್ಲರ ಜೊತೆ ಅವರ ಮನೆ, ಅವರ ತಂದೆ ತಾಯಿ ನೆನಪು, ಪತ್ನಿ ಪುತ್ರಿಯ ನೆನಪು, ಜೊತೆಗೆ ಸಹೋದರರ ಒಂದಷ್ಟು ನೆನಪುಗಳನ್ನು ಮೆಲುಕು ಹಾಕ್ತಾ ನಾವು ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ನಡೆಸ್ಕೊಡ್ತೀವಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಿವೃತ್ತ ಯೋಧರಾಗಿರುವಂಥ ರವೀಂದ್ರ ಪೈ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಸುದ್ದಿ ಮತ್ತು ಮನೋರಂಜನೆಗೆ ನೋಡ್ತಾ ಇರಿ ಸ್ಪಂದನ.